Hello students, welcome to Delta Pi Science Academy Dharwad. As a part of Target Out of Out, we are bringing the series of MCQ videos. This video is on dual nature of radiation and matter chapter. Okay, this video is going to be helpful for your board examination, CET as well as your NEET examination. For more such videos, please subscribe to our channel and like the video and share the video as much as possible. Okay, let's begin. Our first question is, who discovered electron? This is highly simple question. Option A, Rontgen. Option B, Rutherford. Option C, J.J. Thomson. Option D, de Broglie. I know that you already know the answer because this is a simple question. The answer is J.J. Thomson. Then what about option A, Rontgen? Rontgen is a scientist who discovered X-rays. Okay, and the Rutherford is a scientist who discovered protons. Okay, we know that Rutherford alpha scattering experiment. Okay, from that experiment he discovered protons. And the fourth option is de Broglie. De Broglie is a scientist who brought his hypothesis that moving objects, they are associated with wave nature. Okay, hence he brought the concept matter waves. Second one, which scientist brought quantum theory of electromagnetic waves or electromagnetic radiation? Okay, quantum theory of electromagnetic radiation ಅಂತಕ್ಕಂಥ ಒಂದು ಥಿಯರಿಯನ್ನು ಯಾವ ಸೈಂಟಿಸ್ಟ್ ತೊಗೊಂಡು ಬಂದ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಎ ಮ್ಯಾಕ್ಸ್ ಪ್ಲ್ಯಾಂಕ್, ಆಪ್ಷನ್ ಬಿ ಐನ್ಸ್ಟೀನ್, ಆಪ್ಷನ್ ಸಿ ನೀಲ್ಸ್ ಬೋರ್, ಆಪ್ಷನ್ ಡಿ ಜೇಮ್ಸ್ ಕ್ಯಾಡ್ವಿಕ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಮ್ಯಾಕ್ಸ್ ಪ್ಲ್ಯಾಂಕ್. ಸೊ ಇದೇನಪ್ಪ ಅಂತಂದ್ರೆ ಕ್ವಾಂಟಮ್ ಥಿಯರಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಆ್ಯಸ್ ಅ ವೇವ್ಸ್ ಅಂತಲೇ ಕನ್ಸಿಡರ್ ಮಾಡಿದ್ವಿ. ಬಟ್ ಮ್ಯಾಕ್ಸ್ ಪ್ಲ್ಯಾಂಕ್ ಬಂದುಬಿಟ್ಟು ಅವ ಏನು ಮಾಡ್ತಾನೆ ಅಂತಂದ್ರೆ, ಸೊ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನಿದಾವಲ್ಲ ಅವು ಕೇವಲ ವೇವ್ಸ್ ಅಷ್ಟೇ ಅಲ್ಲ, ಅವು ಪಾರ್ಟಿಕಲ್ಸ್ ಆಗಿನೂ ಕೂಡ ಬಿಹೇವ್ ಮಾಡ್ತಾವೆ. ಸ್ಮಾಲ್ ಪಾರ್ಟಿಕಲ್ಸ್, ಎನರ್ಜಿ ಪ್ಯಾಕೆಟ್ಸ್ ಗತಿ ಅವು ಬಿಹೇವ್ ಮಾಡ್ತಾವೆ. ಸೊ ಈ ಎನರ್ಜಿ ಪ್ಯಾಕೆಟ್ಸ್ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಿರ್ತಾವೆ ಅಂತ ಹೇಳ್ತಾನೆ. ಓಕೆ, ಸೊ ಮ್ಯಾಕ್ಸ್ ಪ್ಲ್ಯಾಂಕ್ ಈ ಥಿಯರಿಯನ್ನು ಕೊಟ್ಟಿರ್ತಕ್ಕಂಥದಕ್ಕೆ, ಸೊ ಇವಕ್ಕೆ ಅವ ಈ ಲೈಟ್ ಪಾರ್ಟಿಕಲ್ಸ್ಗೆ ಫೋಟಾನ್ಸ್ ಅಂತ ಕರೀತಾನೆ. ಓಕೆ, ದೇ ಆರ್ ನಥಿಂಗ್ ಬಟ್ ಕ್ವಾಂಟಾ ಅಂತಂದ್ರೆ ಲೈಟ್ ಪಾರ್ಟಿಕಲ್ಸ್ ಅಂತ ಅರ್ಥ. ಓಕೆ, ಸೊ ಅವ ಎನರ್ಜಿ ಅಸೋಸಿಯೇಟೆಡ್ ವಿತ್ ಲೈಟ್ ಪಾರ್ಟಿಕಲ್ಸನ್ನು E = h ಅಂತ ಒಂದು ಇಕ್ವೇಷನ್ ಕೊಡ್ತಾನೆ. E ಅಂತಂದರೆ ಎನರ್ಜಿ ಆಫ್ ದಿ ಲೈಟ್ ಪಾರ್ಟಿಕಲ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಓಕೆ, H ಅಂತಂದ್ರೆ ಪ್ಲ್ಯಾಂಕ್ಸ್ ಕಾನ್ಸ್ಟಂಟ್, ನ್ಯೂ ಅಂತಂದ್ರೆ ಫ್ರೀಕ್ವೆನ್ಸಿ ಆಫ್ ದಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಥವಾ ಫೋಟಾನ್. ಅಂತಂದರೆ ಎನರ್ಜಿ ಆಫ್ ದಿ ಫೋಟಾನ್ ಈಸ್ ಡಿಪೆಂಡೆಂಟ್ ಅಪಾನ್ ದಿ ಫ್ರೀಕ್ವೆನ್ಸಿ ಆಫ್ ದಿ ಫೋಟಾನ್ ಅಥವಾ ಫ್ರೀಕ್ವೆನ್ಸಿ ಆಫ್ ದಿ ದಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಓಕೆ, ಆ್ಯಂಡ್ ದ ಸೆಕೆಂಡ್ ಆಪ್ಷನ್ ಈಸ್ ಅಬೌಟ್ ಐನ್ಸ್ಟೀನ್ ಮತ್ತು ಈ ಕ್ವಾಂಟಮ್ ಥಿಯರಿಗೂ ಏನಪ್ಪ ರಿಲೇಷನ್ ಅಂತಂದ್ರೆ, ಐನ್ಸ್ಟೀನ್ ಏನು ಮಾಡ್ತಾನೆ, ಈ ಪ್ಲ್ಯಾಂಕ್ಸ್ ಹೈಪೋಥೆಸಿಸ್ ಅಥವಾ ಪ್ಲ್ಯಾಂಕ್ಸ್ ಈ ಕ್ವಾಂಟಮ್ ಥಿಯರಿ ಏನೈತಲ್ಲ E = h ಅಂತಕ್ಕಂಥ ಕ್ವಾಂಟಮ್ ಥಿಯರಿ ಏನು ಮ್ಯಾಕ್ಸ್ ಪ್ಲ್ಯಾಂಕ್ ತಂದು ಕೊಟ್ಟಿರ್ತಾನೆ. ಲೈಟ್ ಪಾರ್ಟಿಕಲ್ ಅಂತಂದೇನು ಮ್ಯಾಕ್ಸ್ ಪ್ಲ್ಯಾಂಕ್ ನಮಗೆ ಹೇಳಿರ್ತಾನಲ್ಲ, ಲೈಟ್ ಬರೀ ವೇವ್ಸ್ ಅಷ್ಟಾಗಿ ಬಿಹೇವ್ ಆಗಲ್ಲ, ಪಾರ್ಟಿಕಲ್ ಆಗಿನೂ ಬಿಹೇವ್ ಆಗಿರ್ತಾವೆ ಅಂತಂದು. ಸೊ ಆ ಒಂದು ಫಿನಾಮಿನಾನ್ ಅಥವಾ ಆ ಒಂದು ಥಿಯರಿಯನ್ನು ಯೂಸ್ ಮಾಡಿಕೊಂಡು ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ಡಿಫೈನ್ ಮಾಡ್ತಾನೆ. ಓಕೆ, ಸೊ ಈ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿಯನ್ನು ಯೂಸ್ ಮಾಡಿಕೊಂಡು ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ಡಿಫೈನ್ ಮಾಡಿ ನಮ್ಗೆ ನೀಟಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಸೊ ಐನ್ಸ್ಟೀನ್ಗೆ ನೊಬೆಲ್ ಪ್ರೈಸ್ ಸಿಕ್ಕಿರುತ್ತೆ. ಓಕೆ, ಆ್ಯಂಡ್ ದ ಥರ್ಡ್ ಆಪ್ಷನ್ ಇಸ್ ನೀಲ್ಸ್ ಬೋರ್ಗೂ ಕ್ವಾಂಟಮ್ ಥಿಯರಿಗೂ ಇಲ್ಲೇ ನಮ್ಗೆ ಅಸೋಸಿಯೇಷನ್ ಅಂತಂದ್ರೆ ನಮ್ಗೆ ಇಲ್ಲೇನು ರಿಲೇಷನ್ ಕಂಡು ಬರೋದಿಲ್ಲ. ಸೊ ನೀಲ್ಸ್ ಬೋರ್ ಅಂತಂದ್ರೆ ಈ ಒಂದು ಅಟಮಿಕ್ ಮಾಡೆಲನ್ನು ಪ್ರೊವೈಡ್ ಮಾಡಿರ್ತಾನೆ, ಅದಕ್ಕೆ ನಾವು ಬೋರ್ಸ್ ಅಟಮಿಕ್ ಮಾಡೆಲ್ ಅಂತ ಕರಿತೀವಿ. ಓಕೆ, ಸೊ ಆ ಬೋರ್ಸ್ ಅಟಮಿಕ್ ಮಾಡೆಲ್ನ ನಾವು ಆಲ್ರೆಡಿ ಒಂದು ವೀಡಿಯೋದೊಳಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನಿಮ್ಗೆ ಬೇಕಾಯ್ತು ಅಂತಂದ್ರೆ ಅದನ್ನ ನಮ್ಮ ಪ್ಲೇಲಿಸ್ಟ್ ಒಳಗಡೆ ಹೋಗಿ ಆ ವಿಡಿಯೋನ ನೋಡ್ಬೋದು. ಸೊ ಅವ್ನು ತನ್ನದೇ ಆದಂಥ ಒಂದು ಅಟಮಿಕ್ ಮಾಡೆಲ್ನ ಕೊಟ್ಟಿರ್ತಾನೆ, ಅದಕ್ಕೆ ನಾವು ಬೋರ್ಸ್ ಅಟಮಿಕ್ ಮಾಡೆಲ್ ಅಂತ ಕರಿತೀವಿ. ನೆಕ್ಸ್ಟ್ ಜೇಮ್ಸ್ ಕ್ಯಾಡ್ವಿಕ್ ಯಾರಪ್ಪ ಅಂತಂದ್ರೆ, ಸೊ ಹಿ ವಾಸ್ ಅ ಸೈಂಟಿಸ್ಟ್ ಹೂ ಡಿಸ್ಕವರ್ಡ್ ನ್ಯೂಟ್ರಾನ್. ಓಕೆ, ನೆಕ್ಸ್ಟ್ ಕ್ವಶನ್, the minimum energy required by the electron to come out of the metal surface is known as option A gravitational energy, option B potential energy, option C work function, option D photo current. ಕ್ವಶನ್ ಏನು ಕೇಳ್ತಿದ್ದಾನೆ ಅಂತಂದ್ರೆ, ಈ ಥರ ಮೆಟಲ್ ಸರ್ಫೇಸ್ ಇರುತ್ತೆ, ಮೆಟಲ್ ಸರ್ಫೇಸ್ನಿಂದ ಫ್ರೀ ಎಲೆಕ್ಟ್ರಾನ್ಸ್ ಹಿಂಗೆ ಜಂಪ್ ಆಗಿ ಹೊರಗಡೆ ಬರಲಿಕ್ಕೆ, ಮೆಟಲ್ ಸರ್ಫೇಸನ್ನು ಬಿಟ್ಟು ಹೊರಗಡೆ ಬರಲಿಕ್ಕೆ ಬೇಕಾಗಿರ್ತಕ್ಕಂತಹ ಮಿನಿಮಮ್ ಎನರ್ಜಿಗೆ ನಾವು ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾನೆ.
ಓಕೆ. ಆಪ್ಷನ್ ಎ ಗ್ರಾವಿಟೇಷನಲ್ ಎನರ್ಜಿ ಅಂತೂ ಅಲ್ಲ. ಓಕೆ, ಇಲ್ಲಂತೂ ಅದಕ್ಕೆ ಸಂಬಂಧನ ಬೀಳೋದಿಲ್ಲ. ಪೊಟೆನ್ಷಿಯಲ್ ಎನರ್ಜಿ ಇದಂತೂ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಫೋಟೋ ಕರೆಂಟ್ ಏನಪ್ಪ ಅಂತಂದ್ರೆ ಎಲೆಕ್ಟ್ರಾನ್ಸ್ ಜಂಪ್ ಆಗಿ, ಓಕೆ, ಯಾವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಮೆಟಲ್ ಸರ್ಫೇಸ್ ಮೇಲೆ ಬಿದ್ದಾಗ ಎಲೆಕ್ಟ್ರಾನ್ಸ್ ಜಂಪ್ ಆಗಿ ಹೊರಗಡೆ ಬರ್ತಾವಲ್ಲ, ಮೆಟಲ್ ಸರ್ಫೇಸನ್ನು ಬಿಟ್ಟು ಹೊರಗಡೆ ಬಂದು ಅವು ಮೂವ್ ಆಗ್ತಾವಲ್ಲ, ಸೊ ಅವಾಗ ಆ ಸರ್ಕ್ಯೂಟ್ ಒಳಗಡೆ ಈ ಥರ ಸರ್ಕ್ಯೂಟ್ ನಾವು ಹಾಕಿದ್ವಿ ಅಂತಂದ್ರೆ ಮೆಟಲ್ ಸರ್ಫೇಸ್ ಕನೆಕ್ಟ್ ಮಾಡಿ, ಈ ಸರ್ಕ್ಯೂಟ್ ಒಳಗಡೆ ಡ್ಯೂ ಟು ದಿಸ್ ಎಜೆಕ್ಟೆಡ್ ಎಲೆಕ್ಟ್ರಾನ್ಸ್ ಕರೆಂಟ್ ಫ್ಲೋ ಆಗತ್ತಿತ್ತು ಅಂತಂದ್ರೆ ಅದಕ್ಕೆ ನಾವು ಫೋಟೋ ಕರೆಂಟ್ ಅಂತ ಕರಿತೀವಿ. ಸೊ ಅದು ನಮಗಿಲ್ಲಿ ಅವ ಕೇಳ್ತಾ ಇರೋದು ಮಿನಿಮಮ್ ಎನರ್ಜಿ ಕೇಳತ್ತಾನ, ಹಾಗಾಗಿ ಫೋಟೋ ಕರೆಂಟ್ ಕೂಡ ಆನ್ಸರ್ ಅಲ್ಲ. ಸೊ ಕರೆಕ್ಟ್ ಆನ್ಸರ್ ಈಸ್ ವರ್ಕ್ ಫಂಕ್ಷನ್, ಆಪ್ಷನ್ ಸಿ. ಏನಪ್ಪ ಅಂತಂದ್ರೆ ಇದು ಕಾನ್ಸೆಪ್ಟ್, ಈ ಮೆಟಲ್ ಸರ್ಫೇಸ್ ಮೇಲ್ಗಡೆ ಫ್ರೀ ಎಲೆಕ್ಟ್ರಾನ್ಸ್ ಅಂತೂ ಇರ್ತಾವೆ. ಓಕೆ, ಯಾವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಥವಾ ಫೋಟಾನ್ಸ್ ಓಕೆ ಬಂದು ಈ ಥರ ಮೆಟಲ್ ಸರ್ಫೇಸ್ ಮೇಲೆ ಬಿದ್ದ ತಕ್ಷಣ ಫ್ರೀ ಎಲೆಕ್ಟ್ರಾನ್ಸ್ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಹತ್ತಿರ ಇರ್ತಕ್ಕಂಥ ಎಲ್ಲ ಎನರ್ಜಿನ ಅಬ್ಸಾರ್ವ್ ಮಾಡ್ಕೊಳ್ತೆ. ಓಕೆ, ಎಲ್ಲ ಎನರ್ಜಿನೂ ಅಬ್ಸಾರ್ವ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ 10 ಎಲೆಕ್ಟ್ರಾನ್ ವೋಲ್ಟ್ಸ್ ಅಷ್ಟು ಈ ಇನ್ಸಿಡೆಂಟ್ ಫೋಟಾನ್ ಅಥವಾ ಇನ್ಸಿಡೆಂಟ್ ಲೈಟ್ ರೇಡಿಯೇಷನ್ ಕಡೆ ಎನರ್ಜಿ ಇತ್ತು ಅಂತಂದ್ರೆ ಇಲ್ಲಿ ಮೇಲ್ಗಡೆ ಸರ್ಫೇಸಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಈ 10 ಎಲೆಕ್ಟ್ರಾನ್ ವೋಲ್ಟ್ಸ್ ಎಲ್ಲ ಎನರ್ಜಿನೂ ತೊಗೊಂಡು ಅದ್ರ ಒಳಗಡೆ 2 ಎಲೆಕ್ಟ್ರಾನ್ ವೋಲ್ಟ್ಸ್ ಅಷ್ಟು ಎನರ್ಜಿನ ತನ್ನ ಪ್ಲೇಸ ಬಿಟ್ಟು ಎದ್ದು ಹೊರಗಡೆ ಹೋಗ್ಲಿಕ್ಕೆ ಯೂಸ್ ಮಾಡ್ಕೊಳತ್ತೆ. ಓಕೆ, ಸೊ ಆಮೇಲೆ ಉಳಿದಿದ್ದು 8 ಎಲೆಕ್ಟ್ರಾನ್ ವೋಲ್ಟ್ಸ್ ಎನರ್ಜಿ ಏನಾಗುತ್ತೆ, ಸೊ ಅದು ಆ ಎನರ್ಜಿ ಈ ಎಜೆಕ್ಟೆಡ್ ಎಲೆಕ್ಟ್ರಾನ್ ಏನಿರುತ್ತಲ್ಲ ಆ ಎಲೆಕ್ಟ್ರಾನ್ ಸರ್ಫೇಸ್ ಬಿಟ್ಟು ಹೊರಗಡೆ ಬಂದಿರುತ್ತೆ. ಸೊ ಅದೇ ಎಲೆಕ್ಟ್ರಾನ್ ಮುಂದೆ ಕೈನೆಟಿಕ್ ಎನರ್ಜಿಯಾಗಿ ಯೂಸ್ ಮಾಡ್ಕೊಳ್ತೆ ಈ 8 ಎಲೆಕ್ಟ್ರಾನ್ ವೋಲ್ಟ್ಸನ್ನು. ಹಂಗಾರೆ ಆ 2 ಎಲೆಕ್ಟ್ರಾನ್ ವೋಲ್ಟ್ಸ್ ಎಲ್ಲಿಗೆ ಹೋಯ್ತಪ್ಪ ಅಂತಂದ್ರೆ ಆ ಎಲೆಕ್ಟ್ರಾನ್ ತನ್ನ ಜಾಗ ಬಿಟ್ಟು ಎದ್ದು ಹೊರಗಡೆ ಬರಲಿಕ್ಕೆ, ಮೆಟಲ್ ಸರ್ಫೇಸ್ ಬಿಟ್ಟು ಹೊರಗಡೆ ಬರಲಿಕ್ಕೆ ಕನ್ಸ್ಯೂಮ್ ಮಾಡ್ಕೊಳ್ತು ಅಥವಾ ಯೂಸ್ ಮಾಡ್ಕೊಳ್ತು. ಓಕೆ, ಸೊ ದಿಸ್ 2 ಎಲೆಕ್ಟ್ರಾನ್ ವೋಲ್ಟ್ಸ್ ಎನರ್ಜಿ, okay, this minimum energy which was required by this electron to come out of the surface of the metal, this minimum energy is known as work function. Okay, also ನಿಮ್ಗೆ ನೆನಪಿರಲಿ ವರ್ಕ್ ಫಂಕ್ಷನ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಮಟೀರಿಯಲ್ಸ್. ಫಾರ್ ಎಕ್ಸಾಂಪಲ್ ಐರನ್ಗೆ ಒಂಥರ ಇರುತ್ತೆ, ಗೋಲ್ಡ್ಗಿನ ಒಂಥರ, ಕಾಪರ್ಗಿನ ಒಂದು ವ್ಯಾಲ್ಯೂ ಇರುತ್ತೆ. ಓಕೆ, 4.5 ಎಲೆಕ್ಟ್ರಾನ್ ವೋಲ್ಟ್ಸ್ ಐರನ್ನಿಗೆ ಇತ್ತಪ್ಪ ಅಂತಂದ್ರೆ ಓಕೆ 5 ಎಲೆಕ್ಟ್ರಾನ್ ವೋಲ್ಟ್ಸ್ ಗೋಲ್ಡಿಗೆ ಇರುತ್ತೆ ಅಂತಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಐರನ್ ಸರ್ಫೇಸ್ ಮೇಲೆ ಇರ್ತಕ್ಕಂಥ ಎಲ್ಲ ಎಲೆಕ್ಟ್ರಾನ್ಸ್ಗಳಿಗೂ ಕೂಡ ಆ ಎಲೆಕ್ಟ್ರಾನ್ಸ್ ಐರನ್ ಸರ್ಫೇಸನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಸೊ ನಾವು ಮಿನಿಮಮ್ 4.5 ಎಲೆಕ್ಟ್ರಾನ್ ವೋಲ್ಟ್ಸ್ ಅಷ್ಟು ಎನರ್ಜಿ ಕೊಡಲೇಬೇಕು, ಅಂದಾಗಷ್ಟೇ ಎಲೆಕ್ಟ್ರಾನ್ಸ್ ಐರನ್ ಸರ್ಫೇಸ್ ಬಿಟ್ಟು ಹೊರಗಡೆ ಬರ್ತಾವೆ ಅಂತ ಅರ್ಥ. ಸಿಮಿಲರ್ಲಿ ಗೋಲ್ಡ್ ಸರ್ಫೇಸ್ನಿಂದ ಎಲೆಕ್ಟ್ರಾನ್ಸ್ ಹೊರಗಡೆ ಬರಬೇಕಂತಂದ್ರೆ ಮಿನಿಮಮ್ ಆ ಎಲೆಕ್ಟ್ರಾನ್ಸಿಗೆ 5 ಎಲೆಕ್ಟ್ರಾನ್ ವೋಲ್ಟ್ಸ್ ಅಷ್ಟು ಎನರ್ಜಿ ಕೊಡಲೇಬೇಕು ಅಂತ ಅರ್ಥ. ಆವಾಗಷ್ಟೇ ಏನಾಗ್ತೈತಿ, ಗೋಲ್ಡ್ ಸರ್ಫೇಸ್ನಿಂದ ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಗಿ ಹೊರಗಡೆ ಬರ್ತಾವೆ. ಓಕೆ, ದಿಸ್ ಈಸ್ ನೋನ್ ಆಸ್ ವರ್ಕ್ ಫಂಕ್ಷನ್. ಓಕೆ, ವರ್ಕ್ ಫಂಕ್ಷನ್ ಬಿಟ್ಟು ಉಳಿದಿರ್ತಕ್ಕಂಥ ಎನರ್ಜಿ ಎಲ್ಲ ಏನಾಗಿ ಕನ್ವರ್ಟ್ ಆಗುತ್ತೆ, ಅದು ಎಜೆಕ್ಟ್ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ ಆ ಎನರ್ಜಿನ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿಕೊಂಡು ಫರ್ದರ್ ಮೂವ್ ಆಗುತ್ತೆ. ಹಾಗಾಗಿ ನಮಗೆ ಟೋಟಲಿ 10 ಎಲೆಕ್ಟ್ರಾನ್ ವೋಲ್ಟ್ಸ್ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಯಾವ ಥರಪ್ಪ ಅಂತಂದರೆ 10 ಎಲೆಕ್ಟ್ರಾನ್ ವೋಲ್ಟ್ಸ್ ನಮ್ಮದು ಇನ್ಸಿಡೆಂಟ್ ಫೋಟಾನ್ ಎನರ್ಜಿ, 2 ಎಲೆಕ್ಟ್ರಾನ್ ವೋಲ್ಟ್ಸ್ ನಮಗೆ ವರ್ಕ್ ಫಂಕ್ಷನ್ ಆಗಿತ್ತು. ವರ್ಕ್ ಫಂಕ್ಷನ್ ಅಂತಂದರೆ ಮಿನಿಮಮ್ ಎನರ್ಜಿ, ಎಲೆಕ್ಟ್ರಾನ್ ಅದನ್ನು ಕನ್ಸ್ಯೂಮ್ ಮಾಡ್ಕೊಂಡು ತನ್ನ ಜಾಗ ಬಿಟ್ಟು ಹೊರಗಡೆ ಬರುತ್ತೆ. ಆಮೇಲೆ ಉಳಿದಿದ್ದು 8 ಎಲೆಕ್ಟ್ರಾನ್ ವೋಲ್ಟ್ಸ್ ಏನಾಗುತ್ತೆ, ಆ ಎಜೆಕ್ಟೆಡ್ ಎಲೆಕ್ಟ್ರಾನ್ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿಕೊಂಡು ಮೂವ್ ಆಗುತ್ತೆ. ಓಕೆ, ದಿಸ್ ಈಸ್ ವರ್ಕ್ ಫಂಕ್ಷನ್, ದಿಸ್ ಈಸ್ hν. ಇನ್ ಫ್ಯಾಕ್ಟ್ ಸೊ ಇಲ್ಲೇನು ಇಕ್ವೇಷನ್ ಬರ್ದಾವೆಲ್ಲ, ದಿಸ್ ಈಸ್ ನಥಿಂಗ್ ಬಟ್ ಐನ್ಸ್ಟೈನ್ಸ್ ಇಕ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಓಕೆ, ಈ ಥರ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಅವನಿಗೆ ನೊಬೆಲ್ ಪ್ರೈಸ್ ಸಿಕ್ಕಿತ್ತೆ. ಮೂವಿಂಗ್ ಟು ದಿ ನೆಕ್ಸ್ಟ್ ಕ್ವಶನ್. ದ ಪ್ರೊಸೆಸ್ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಮೆಟಲ್ ಸರ್ಫೇಸ್ ವೆನ್ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಪ್ಲೈಡ್ ಅಕ್ರಾಸ್ ದಿ ಮೆಟಲ್. ಓಕೆ, ದಿಸ್ ಕ್ವಶನ್ ಈಸ್ ಅಬೌಟ್ emission of electrons from metal surface. Okay, different ways of emission of electrons from metal surface. ಅವ ಏನು ಹೇಳತ್ತನಪ್ಪ ಅಂದ್ರೆ ಕ್ವಶನ್ ಒಳಗಡೆ, ಸೊ ಈ ಥರ ಮೆಟಲ್ ಸರ್ಫೇಸನ್ನು ಕನ್ಸಿಡರ್ ಮಾಡಿರ್ತೀವಿ. ಮೆಟಲ್ ಸರ್ಫೇಸಿಗೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದಾಗ ಅಂತಂದ್ರೆ ವೋಲ್ಟೇಜ್, ದಟ್ ಈಸ್ ನಥಿಂಗ್ ಬಟ್ ವೋಲ್ಟೇಜ್. ಓಕೆ, ನಾವು ಎಷ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಥವಾ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಹಿಂಗಿದ್ರೆ ಅಕ್ರಾಸ್, ಯಾವಾಗಲೂ ನಾವು ವೋಲ್ಟೇಜನ್ನು ಅಕ್ರಾಸ್ ಮೆಜರ್ ಮಾಡ್ತೇವೆ ಅಥವಾ ಅಕ್ರಾಸ್ ಅಪ್ಲೈ ಮಾಡ್ತೇವೆ. ಓಕೆ, ಸೊ ಈ ಥರ ನಾವು ಬ್ಯಾಟ್ರಿ ಅಪ್ಲೈ ಮಾಡಿ ಈ ಮೆಟಲ್ ಸರ್ಫೇಸಿಗೆ ನಾವು ಜಾಸ್ತಿ ಪೊಟೆನ್ಷಿಯಲ್ ಎನರ್ಜಿ ಪ್ರೊವೈಡ್ ಮಾಡಿದ್ರೆ ಅಥವಾ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿನ ನಾವು ಹಾಕಿದ್ವಿ ಅಂತಂದ್ರೆ ಥ್ರೂ ಬ್ಯಾಟ್ರಿ ಅಥವಾ ವೋಲ್ಟೇಜ್.
ಓಕೆ. ಸೊ ಈ ಎಲೆಕ್ಟ್ರಾನ್ಸ್ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಜಂಪ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಜಂಪ್ ಆಗಿ ಮೆಟಲ್ ಸರ್ಫೇಸ್ನಿಂದ ಹೊರಗಡೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಕೆ, ಅದಕ್ಕೆ ನಾವು ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಹಂಗಾರೆ ಈ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ ನಾವು, ವೋಲ್ಟೇಜ್ ಅಪ್ಲೈ ಮಾಡಿಂದ ಮೆಟಲ್ ಸರ್ಫೇಸ್ನಿಂದ ಎಲೆಕ್ಟ್ರಾನ್ಸ್ ಹೊರಗಡೆ ಬರ್ತಾವಲ್ಲ, ಈ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ ನಾವು ಅಂತಂದು ಕೇಳಿದಾನ. ಓಕೆ, ಆಪ್ಷನ್ ಎ ಥರ್ಮಿಯಾನಿಕ್ ಎಮಿಷನ್, ಆಪ್ಷನ್ ಬಿ ಫೀಲ್ಡ್ ಎಮಿಷನ್, ಆಪ್ಷನ್ ಸಿ ಸೆಕೆಂಡರಿ ಎಮಿಷನ್, ಆಪ್ಷನ್ ಡಿ ಫೋಟೋ ಎಮಿಷನ್. ಓಕೆ, ಬಿಫೋರ್ ಗೋಯಿಂಗ್ ಟು ದಿ ಕರೆಕ್ಟ್ ಆನ್ಸರ್, ಫಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಥರ್ಮಿಯಾನಿಕ್ ಎಮಿಷನ್. ಥರ್ಮಿಯಾನಿಕ್ ಎಮಿಷನ್ ಏನಪ್ಪ ಅಂತಂದ್ರೆ ಹೆಸರು ಹೇಳುತ್ತೆ ಥರ್ಮಲ್. ಓಕೆ, ಥರ್ಮಲ್ ಅಂತಂದ್ರೆ ಹೀಟ್ ಅಂತಂದು ಅರ್ಥ. ಸೊ ನಾವು ಯಾವಾಗ ಮೆಟಲ್ ಸರ್ಫೇಸಿಗೆ ಹೀಟ್ ಎನರ್ಜಿ ಪ್ರೊವೈಡ್ ಮಾಡ್ತೇವೆ, ಓಕೆ, ಹೀಟ್ ಎನರ್ಜಿ ಪ್ರೊವೈಡ್ ಮಾಡಿದಾಗ ಯೂಸಿಂಗ್ ದಿಸ್ ಹೀಟ್ ಎನರ್ಜಿ ಎಲೆಕ್ಟ್ರಾನ್ಸ್ ಮೆಟಲ್ ಸರ್ಫೇಸ್ನಿಂದ ಹೊರಗಡೆ ಎಮಿಟ್ ಆಗ್ತಕ್ಕಂಥ ಚಾನ್ಸಸ್ ಇರ್ತಾವೆ. ಓಕೆ, ಸೊ ಈ ಪ್ರೊಸೆಸ್ಸಿಗೆ ನಾವು ಥರ್ಮಿಯಾನಿಕ್ ಎಮಿಷನ್ ಅಂತ ಕರಿತೇವೆ. ಸರಿನಾ? ನೆಕ್ಸ್ಟ್ ಸೆಕೆಂಡರಿ ಎಮಿಷನ್. ಸೆಕೆಂಡರಿ ಎಮಿಷನ್ ಏನಪ್ಪ ಅಂತಂದ್ರೆ, ಸೊ ಮೆಟಲ್ ಸರ್ಫೇಸ್ ಮೇಲೆ ಆಲ್ರೆಡಿ ಎಲೆಕ್ಟ್ರಾನ್ಸ್ ಇರ್ತಾವೆ, ಫ್ರೀ ಎಲೆಕ್ಟ್ರಾನ್ಸ್. ಓಕೆನಾ? ಸೊ ನಾವು ಒಂದು ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್, ಇದು ಕೂಡ ಒಂದು ಎಲೆಕ್ಟ್ರಾನ, ಬಟ್ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್. ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್ ಬಂದು ಈ ಮೆಟಲ್ ಸರ್ಫೇಸನ್ನು ಜೋರಾಗಿ ಹಿಟ್ ಮಾಡ್ತು ಅಂತ ತಿಳ್ಕೊರಿ. ಸೊ ಆವಾಗ ಈ ಎಲೆಕ್ಟ್ರಾನ್ ತನ್ನಲ್ಲಿರ್ತಕ್ಕಂಥ ಎನರ್ಜಿನ ಈ ಮೆಟಲ್ ಸರ್ಫೇಸ್ ಮೇಲೆ ಇರ್ತಕ್ಕಂಥ ಎಲೆಕ್ಟ್ರಾನ್ಸಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಈ ಎಲೆಕ್ಟ್ರಾನ್ಸ್ ಈ ಪ್ರೈಮರಿ ಎಲೆಕ್ಟ್ರಾನಿಂದ ಎನರ್ಜಿನ ಹೀರ್ಕೊಂಡು, ಓಕೆ, ಅಬ್ಸಾರ್ಬ್ ಮಾಡಿಕೊಂಡು, ಸೊ ತಮ್ಮ ಮೆಟಲ್ ಸರ್ಫೇಸ್ನಿಂದ ಹೊರಗಡೆ ಬರ್ತಕ್ಕಂಥ ಚಾನ್ಸಸ್ ಇರ್ತಾವೆ. ಓಕೆ, ಹಂಗಾರೆ ಇದು ಪ್ರೈಮರಿ ಎಲೆಕ್ಟ್ರಾನ್, ಇದು ಸೆಕೆಂಡರಿ ಎಲೆಕ್ಟ್ರಾನ್. ಹಂಗಾರೆ ಯೂಸಿಂಗ್ ಪ್ರೈಮರಿ ಎಲೆಕ್ಟ್ರಾನ್ ಅಥವಾ ಫಸ್ಟ್ ಎಲೆಕ್ಟ್ರಾನ್ ಅಥವಾ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್, ವಿ ಆರ್ ಮೇಕಿಂಗ್ ದಿಸ್ ಸೆಕೆಂಡರಿ ಎಲೆಕ್ಟ್ರಾನ್ ಟು come out of the surface of the metal. Hence, this is known as secondary emission. Okay. Best example for secondary emission is your X-rays. X-rays ಒಳಗೆ ಏನು ಮಾಡ್ತೇವೆ ಅಂತಂದರೆ, ಈ ಥರ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನನ್ನು ಮೆಟಲ್ ಸರ್ಫೇಸಿಗೆ ಹಿಟ್ ಮಾಡಿದ ತಕ್ಷಣ ಮೆಟಲ್ ಸರ್ಫೇಸ್ ಮೇಲೆ ಇರ್ತಕ್ಕಂತಹ ಎಲೆಕ್ಟ್ರಾನ್ಸ್, ಓಕೆ, ಅವು ಹೈಯರ್ ಎನರ್ಜಿ ಲೆವೆಲ್ಲಿಗೆ, ಸೊ ಈ ಥರ ಹೈಯರ್ ಎನರ್ಜಿ ಲೆವೆಲ್ಗೆ ಮೂವ್ ಆಗ್ತಾವೆ. ಹೈಯರ್ ಎನರ್ಜಿ ಲೆವೆಲ್ಗೆ ಮೂವ್ ಆಗಿ ಮತ್ತು ವಾಪಸ್ ಕೆಳಗಡೆ ಬರಬೇಕಾದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನನ್ನು ಎಮಿಟ್ ಮಾಡ್ತಾವೆ. ಓಕೆ, ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಈಸ್ ನೋನ್ ಆಸ್ ಎಕ್ಸ್-ರೇಸ್. ಓಕೆ, ನೆಕ್ಸ್ಟ್ ಒನ್ ಈಸ್ ಫೋಟೋ ಎಮಿಷನ್. ಫೋಟೋ ಎಮಿಷನ್ ಏನಪ್ಪ ಅಂತಂದ್ರೆ, ದಟ್ ಈಸ್ ನಥಿಂಗ್ ಬಟ್ ಯು ಆಲ್ರೆಡಿ ನೋ ದಟ್ ಇನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಮೆಟಲ್ ಸರ್ಫೇಸ್ ಮೇಲೆ ಸಫಿಷಿಯೆಂಟ್ ಎನರ್ಜಿ ಇರತಕ್ಕಂಥ ಫೋಟಾನ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಥವಾ ಲೈಟ್ ರೇಡಿಯೇಷನ್ ಬಂದು ಬಿದ್ದ ತಕ್ಷಣ ಎಲೆಕ್ಟ್ರಾನ್ಸ್ ಮೆಟಲ್ ಸರ್ಫೇಸ್ನಿಂದ ಎಜೆಕ್ಟ್ ಆಗ್ತಾವೆ. ದಿಸ್ ಫಿನಾಮಿನನ್ ಈಸ್ ನೋನ್ ಆಸ್ ಫೋಟೋ ಎಮಿಷನ್. ಹಾಗಂತಂದ್ರೆ ಇದು ಕೂಡ ಇಲ್ಲಿ ನಮ್ಗೆ ಆನ್ಸರ್ ಅಲ್ಲ, ಹಂಗಾರೆ ಸಿನೂ ಅಲ್ಲ, ಎ ಕೂಡ ಆನ್ಸರ್ ಅಲ್ಲ. ಹಂಗಾರೆ ರೈಟ್ ಆನ್ಸರ್ ಈಸ್ ಫೀಲ್ಡ್ ಎಮಿಷನ್. ಫೀಲ್ಡ್ ಎಮಿಷನ್ ಏನಾಗಂತಂದ್ರೆ, ಮೆಟಲ್ ಸರ್ಫೇಸಿಗೆ ನಾವು ಜಾಸ್ತಿ ವೋಲ್ಟೇಜನ್ನು ಅಪ್ಲೈ ಮಾಡಿದಾಗ, ಓಕೆ, ಎಲೆಕ್ಟ್ರಿಕ್ ಫೀಲ್ಡನ್ನು, ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡನ್ನ ಅಪ್ಲೈ ಮಾಡಿದಾಗ ಎಲೆಕ್ಟ್ರಾನ್ಸ್ ಮೆಟಲ್ ಸರ್ಫೇಸನ್ನು ಬಿಟ್ಟು ಹೊರಗಡೆ ಬರ್ತಕ್ಕಂಥ ಚಾನ್ಸಸ್ ಇರ್ತಾವೆ. ಇದಕ್ಕೆ ನಾವು ಫೀಲ್ಡ್ ಎಮಿಷನ್ ಅಂತ ಕರಿತೀವಿ. ಓಕೆ, ಮೂವಿಂಗ್ ಟು ದಿ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಫಿನಾಮಿನನ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಯೂಸಿಂಗ್ ಪಾರ್ಟಿಕಲ್ ನೇಚರ್ ಆಫ್ ಲೈಟ್ ರೇಡಿಯೇಷನ್? ಓಕೆ, ಲೈಟನ್ನು ಆ್ಯಸ್ ಅ ಪಾರ್ಟಿಕಲ್ ಆಗಿ ಕನ್ಸಿಡರ್ ಮಾಡಿ ಯಾವ್ಯಾವ ಫಿನಾಮಿನಾನ್ಗಳನ್ನ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ಅಂತಂದು ಕೇಳಿದ್ದಾರೆ ಕ್ವಶನ್. ಓಕೆ, ಆಪ್ಷನ್ ಎ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಆಪ್ಷನ್ ಬಿ ಕಾಂಪ್ಟನ್ ಎಫೆಕ್ಟ್, ಆಪ್ಷನ್ ಸಿ ಇಂಟರ್ಫರೆನ್ಸ್ ಆಫ್ ಲೈಟ್, ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಬಿ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತೂ ನಿಮಗೆ ಗೊತ್ತು. ಓಕೆ, ಯಾವಾಗ ಲೈಟ್ ಪಾರ್ಟಿಕಲ್ ಬಂದು ಮೆಟಲ್ ಸರ್ಫೇಸ್ ಮೇಲೆ ಬೀಳುತ್ತೆ ಆವಾಗ ಎಲೆಕ್ಟ್ರಾನ್ಸ್ ಮೆಟಲ್ ಸರ್ಫೇಸ್ನಿಂದ ಎಜೆಕ್ಟ್ ಆಗ್ತಾವೆ. ಓಕೆ, ಸೊ ಈ ಫಿನಾಮಿನಾ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಆದ್ರೆ ಕಾಂಪ್ಟನ್ ಎಫೆಕ್ಟ್ ಏನಪ್ಪ ಅಂತಂದರೆ, ಇದು ಕೂಡ ಸೇಮ್. ಓಕೆ, ಯಾವ ಥರ ಅಂತಂದ್ರೆ, ಲೋ ಅಟಾಮಿಕ್ ನಂಬರ್ ಇರತಕ್ಕಂಥ ಮಟೀರಿಯಲ್ಸ್ ಮೇಲ್ಗಡೆ, ಓಕೆ, ಫಾರ್ ಎಕ್ಸಾಂಪಲ್ ಕಾರ್ಬನ್ ಇರ್ಬೋದು, ಈ ಥರ. ಸೊ ಯಾವಾಗ ಲೈಟ್ ರೇಡಿಯೇಷನ್ ವಿತ್ ಸಫಿಷಿಯೆಂಟ್ ಎನರ್ಜಿ, ಓಕೆ, ಬಂದು ಈ ಥರ ಬೀಳುತ್ತಲ್ಲ, ಆವಾಗ ಎಲೆಕ್ಟ್ರಾನ್ಸ್ ಕೂಡ ಇಲ್ಲಿ ಏನಾಗ್ತಾವೆ, ಎಜೆಕ್ಟ್ ಆಗೋ ಚಾನ್ಸಸ್ ಇರ್ತಾವೆ. ಓಕೆ, ಈ ಫಿನಾಮಿನಾಗ ನಾವು ಕಾಂಪ್ಟನ್ ಎಫೆಕ್ಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇಂಟರ್ಫರೆನ್ಸ್ ಆಫ್ ಲೈಟ್ ಏನಪ್ಪ ಅಂತಂದ್ರೆ, ಲೈಟ್ ವೇವ್ಸ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಲೈಟ್ ವೇವ್ಸ್ ಇಂಟರ್ಫಿಯರ್ ಆದಾಗ ರಿಸಲ್ಟೆಂಟ್ ನಮಗೆ ವೇವ್ ಏನು ಕಂಡು ಬರುತ್ತಲ್ಲ, ಅದು ಇಂಟರ್ಫರೆನ್ಸ್ ಆಫ್ ಲೈಟ್ ಅಂತ ಕರಿತೀವಿ ನಾವು. ಇದನ್ನು ನಾವು ವೇವ್ ಆಪ್ಟಿಕ್ಸ್ ಒಳಗೆ ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡೋಣ ಅಂತ. ಹಾಗಾದ್ರೆ ಇಲ್ಲಿ ಇಂಟರ್ಫರೆನ್ಸ್ ಆಫ್ ಲೈಟ್ ಈ ಫಿನಾಮಿನಾನ ನಾವು ವೇವ್ ಆಪ್ಟಿಕ್ಸ್ ಒಳಗಡೆ ನಾವು ಅಭ್ಯಾಸ ಮಾಡ್ತೇವೆ. ಹಂಗಂತಂದ್ರೆ ನಾವಿಲ್ಲಿ ಪಾರ್ಟಿಕಲ್ ನೇಚರ್ ಒಳಗಡೆ ಇದನ್ನ ಅಭ್ಯಾಸ ಮಾಡೋಕೆ ಆಗಂಗಿಲ್ಲ. ಹಾಗಾಗಿ ಆಪ್ಷನ್ ಸಿ ಈಸ್ ರಾಂಗ್. ಓಕೆ, ಅಂತಂದ್ರೆ ಕರೆಕ್ಟ್ ಆನ್ಸರ್ ಬೋತ್ ಎ ಆ್ಯಂಡ್ ಬಿ. ಈ ಕ್ವಶನನ್ನು
ಸುಮಾರು ಎಕ್ಸಾಮ್ಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳು ಆಲ್ರೆಡಿ ಕೇಳಿದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಲಿ. As intensity of incident light radiation increases, then option A, photocurrent decreases, photocurrent increases, photocurrent remains the same, photocurrent becomes 0. Okay, so ಅವ ಏನು ಕೇಳತ್ತನಪ್ಪ ಅಂತಂದ್ರೆ ಇನ್ಸಿಡೆಂಟ್ ಲೈಟ್ಸ್ದ ಇಂಟೆನ್ಸಿಟಿ ಜಾಸ್ತಿ ಆಯಿತು ಅಂತಂದ್ರೆ, ಇಂಟೆನ್ಸಿಟಿ ಅಂತಂದ್ರೆ ಟೋಟಲ್ ರೇಡಿಯೇಷನ್ ವಿಚ್ ಇಸ್ ಫಾಲಿಂಗ್ ಆನ್ ಅ ಫಿಕ್ಸ್ಡ್ ಸರ್ಫೇಸ್. ಸೊ ಈ ಥರ ಲೈಟ್ ರೇಡಿಯೇಷನ್ ಬಂದ ಫಿಕ್ಸ್ಡ್ ಸರ್ಫೇಸ್ ಮೇಲೆ ಬೀಳತ್ತಿರ್ತಕ್ಕಂಥ ಪ್ರಮಾಣ. ಓಕೆ, ಸೊ ಈ ಎನರ್ಜಿ ಜಾಸ್ತಿ ಆಯ್ತು ಅಂತಂದ್ರೆ ಲೈಟ್ ರೇಡಿಯೇಷನ್ದು, ಸೊ ಇದು ಇಂಟೆನ್ಸಿಟಿ ಜಾಸ್ತಿ ಆಗೈತಿ ಅಂತ ಅರ್ಥ ಫಿಕ್ಸ್ಡ್ ಸರ್ಫೇಸ್ ಮೇಲ್ಗಡೆ. ಸೊ ಈ ಇಂಟೆನ್ಸಿಟಿ ಜಾಸ್ತಿ ಆದಾಗ ಲೈಟ್ದು, ಸೊ ಫೋಟೋ ಕರೆಂಟಿಗೆ ಏನಾಗ್ತತಿ ಅಂತ ಕೇಳತ್ತಾನ. ಓಕೆ, ಸೊ ಇದಕ್ಕೆ ನಾವು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ನೋಡಬೇಕು. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ದ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್. ಸೊ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಒಳಗಡೆ ಏನಾಗುತ್ತೆ, ಈ ಥರ ಎಕ್ಸ್ಪೆರಿಮೆಂಟಲ್ ಸೆಟಪ್ ಇರುತ್ತೆ. ಸೊ ಇದು ವ್ಯಾಕ್ಯೂಮ್ ಟ್ಯೂಬ್ ಒಳಗಡೆ ಈ ಕಡೆ ಮೆಟಲ್ ಸರ್ಫೇಸ್ ಇರುತ್ತೆ, ಈ ಕಡೆ ಆ್ಯನೋಡ್ ಇರುತ್ತೆ. ಓಕೆ, ಇದನ್ನು ನಾವು ಸೊ ಇಲ್ಲೇ ಥ್ರೂ ಅಮೀಟರ್ ಬ್ಯಾಟ್ರಿಗೆ ಹಿಂಗೆ ಕನೆಕ್ಟ್ ಮಾಡಿರ್ತೀವಿ, ಸರಿನಾ. ಸೊ ಆ್ಯನೋಡ್ ಈಸ್ ಕನೆಕ್ಟೆಡ್ ಟು ದಿ ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ ಆ್ಯಂಡ್ ಮೆಟಲ್ ಸರ್ಫೇಸ್ ಈಸ್ ಕನೆಕ್ಟೆಡ್ ಟು ದಿ ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟರಿ. ಓಕೆ, ಸೊ ಯಾವಾಗ ಲೈಟ್ ರೇಡಿಯೇಷನ್ ವಿತ್ ಸಫಿಷಿಯೆಂಟ್ ಎನರ್ಜಿ ಫಾಲ್ಸ್ ಆನ್ ದಿಸ್ ಮೆಟಲ್ ಸರ್ಫೇಸ್, ಅಕಾರ್ಡಿಂಗ್ ಟು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಡೆಫಿನೇಷನ್, ಮೆಟಲ್ ಸರ್ಫೇಸಿಂದ ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಗಬೇಕು. ಎಜೆಕ್ಟ್ ಆಗಿ ಈ ಆ್ಯನೋಡ್ ಕಡೆ ಅಟ್ರಾಕ್ಟ್ ಆಗ್ತಾವೆ. ಯಾಕೆ, ಎಲೆಕ್ಟ್ರಾನ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್, ಬಟ್ ಈ ಆ್ಯನೋಡ್ ಬ್ಯಾಟ್ರಿ ಪಾಸಿಟಿವ್ಗೆ ಕನೆಕ್ಟ್ ಮಾಡಿರೋದ್ರಿಂದ ಇಲ್ಲೇ ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟ್ ಆಗಿರುತ್ತೆ ಇದು. ಹಾಗಾಗಿ ಎಲೆಕ್ಟ್ರಾನನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಹಂಗಂತಂದ್ರೆ ಈ ಎಲೆಕ್ಟ್ರಾನ್ಸ್, ಸೊ ಈ ಫೋಟಾನ್ಸ್ ಏನು ಬಂದು ಬೀಳ್ತಾವಲ್ಲ, ಒಂದು ಫೋಟಾನ್ಗೆ ಒಂದು ಎಲೆಕ್ಟ್ರಾನ್. ಓಕೆ, ಒಂದು ಫೋಟಾನ್ಗೆ ಒನ್ ಎಲೆಕ್ಟ್ರಾನ್ ಎಜೆಕ್ಟ್ ಆಗುತ್ತೆ. ಸಿಮಿಲರ್ಲಿ ಟೂ ಫೋಟಾನ್ಸಿಗೆ ಟೂ ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಗ್ತಾವೆ. ಸಿಮಿಲರ್ಲಿ ಎನ್ ನಂಬರ್ ಆಫ್ ಫೋಟಾನ್ಸಿಗೆ, ಎನ್ ನಂಬರ್ ಆಫ್ ಲೈಟ್ ಪಾರ್ಟಿಕಲ್ಸ್ಗೆ ಎನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಗ್ತಾವೆ ಅನ್ನಂಗೆ ಆಯ್ತು. ಅಂತಂದ್ರೆ ಇಂಟೆನ್ಸಿಟಿ ಅಂದ್ರೆ ನಾ ಏನು ಹೇಳಿದ್ದೆ, ಓಕೆ, ಹೆಚ್ಚು ಲೈಟ್ ಪಾರ್ಟಿಕಲ್ಸ್ ಒಂದು ಏರಿಯಾ ಮೇಲ್ಗಡೆ ಬಂದು ಬೀಳಾಕತ್ತು ಅಂತಂದ್ರೆ ಇಂಟೆನ್ಸಿಟಿ ಜಾಸ್ತಿ ಆಗೈತಿ ಅಂತ ಅರ್ಥ. ಅಥವಾ ಕಡಿಮೆ ಪಾರ್ಟಿಕಲ್ಸ್ ಸೇಮ್ ಏರಿಯಾ ಮೇಲ್ಗಡೆ ಬಂದು ಬೀಳಾತಾವ ಅಂತಂದ್ರೆ ಇಂಟೆನ್ಸಿಟಿ ಕಡಿಮೆ ಐತಿ ಅಂತ ಅರ್ಥ. ಓಕೆನಾ, ಹಂಗಾರೆ ಇಲ್ಲೇ ಹೆಚ್ಚಿಗೆ ಫೋಟಾನ್ಸ್ ಬಂದು ಸೇಮ್ ಏರಿಯಾ ಮೇಲೆ ಬೀಳಾತತಿ ಅಂದರೆ ಇಂಟೆನ್ಸಿಟಿ ಇನ್ಕ್ರೀಸ್ ಆಗತತಿ ಅಂತ ಅರ್ಥ. ಓಕೆ, ಇದು ಸೇಮ್ ಮೆಟಲ್ ಸರ್ಫೇಸ್ ಮೇಲ್ಗಡೆನ ಫಸ್ಟ್ ಇನಿಷಿಯಲಿ ಒಂದು ಫೋಟಾನ್ ಬಂದು ಬೀಳಾತಿತ್ತು, ಈಗ ಸುಮಾರು 1000 ಫೋಟಾನ್ಸ್ ಬಂದು ಬೀಳಾತಾವ ಅಂತಂದ್ರೆ ಇದ್ರ ಇಂಟೆನ್ಸಿಟಿ ಜಾಸ್ತಿ ಐತಿ ಅಂತ ಅರ್ಥ. ಲೈಟ್ದ ಇಂಟೆನ್ಸಿಟಿ ಜಾಸ್ತಿ ಐತಿ ಅಂತ ಅರ್ಥ. ಸೊ ಈ ಇಂಟೆನ್ಸಿಟಿ ಜಾಸ್ತಿ ಆದಾಗ ಹಂಗಾರೆ ಎಜೆಕ್ಟೆಡ್ ಎಲೆಕ್ಟ್ರಾನ್ ಸಂಖ್ಯೆ ಕೂಡ 1000 ಆಗುತ್ತೆ. ಓಕೆನಾ, ಯಾಕಂದ್ರೆ 1000 ಫೋಟಾನ್ಸ್ ಅದಾವೆ, 1000 ಎಲೆಕ್ಟ್ರಾನ್ಸ್ ಎಮಿಟ್ ಆಗ್ತಾವೆ. ಓಕೆ, ಹಂಗಾರೆ ಆ 1000 ಎಲೆಕ್ಟ್ರಾನ್ಸ್ ಎಲ್ಲವೂ ಕೂಡ ಈ ಸರ್ಕ್ಯೂಟ್ ಒಳಗಡೆ ಮೂವ್ ಆಗ್ತಾವೆ, ಅಂದರೆ ಈ ಸರ್ಕ್ಯೂಟ್ ಒಳಗಡೆ ಫ್ಲೋ ಆಗ್ತಾವೆ. ಓಕೆ, 1 ಎಲೆಕ್ಟ್ರಾನ್ ಫ್ಲೋ ಆದ್ರೆ ಕರೆಂಟ್ ಕಡಿಮೆ ಐತಿ ಅಂತ ಅರ್ಥ. ಅದು 1000 ಎಲೆಕ್ಟ್ರಾನ್ಸ್ ಮೂವ್ ಆಯ್ತು ಅಂತಂದರೆ ಸರ್ಕ್ಯೂಟ್ ಒಳಗಡೆ ಕರೆಂಟ್ ಏನಾಗ್ತತಿ, ಆಬ್ವಿಯಸ್ಲಿ ಜಾಸ್ತಿ ಆಗ್ತತಿ. ಓಕೆ, ಅಂತಂದ್ರೆ ಆಸ್ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ಲೈಟ್ ರೇಡಿಯೇಷನ್ ಇನ್ಕ್ರೀಸಸ್, then photo current in the circuit also increases. So option B is the right answer. Maximum kinetic energy of the ejected electrons depends upon the answer for the 7th question. Okay, you have to find out the answer. So options are as follows: A, current in the circuit. Option B, it depends upon intensity of incident light. Option C, it depends upon frequency of incident light. Option D, none of the above. Okay, according to Einstein's photoelectric effect equation, okay, Einstein's photoelectric effect equation, so ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ. ಇ ಅಂತಂದರೆ ಎನರ್ಜಿ ಆಫ್ ಇನ್ಸಿಡೆಂಟ್ ಲೈಟ್ ರೇಡಿಯೇಷನ್, ಆದ ತನ್ನ ಎನರ್ಜಿ ಎಲ್ಲದನ್ನು ಎಲೆಕ್ಟ್ರಾನಿಗೆ ಪ್ರೊವೈಡ್ ಮಾಡುತ್ತೆ. ಸೊ ಅವಾಗ ಎಲೆಕ್ಟ್ರಾನ್ ಏನಾಗುತ್ತೆ, ಸ್ವಲ್ಪ ಎನರ್ಜಿನ, ಈ ಟೋಟಲ್ ಎನರ್ಜಿ ಒಳಗಡೆ ಒಂದು ಸ್ವಲ್ಪ ಎನರ್ಜಿನ ಏನು ಮಾಡ್ತದೆ, ತನ್ನ ಸರ್ಫೇಸನ್ನು ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಯೂಸ್ ಮಾಡ್ಕೊಳ್ತದೆ. ಅದಕ್ಕೆ ನಾವು ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ಹಂಗಾರೆ ಉಳಿದಿದ್ದ ಎನರ್ಜಿ ಎಲ್ಲ ಏನಾಗಿ ಕನ್ವರ್ಟ್ ಆಗುತ್ತೆ, ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಯೂಸಿಂಗ್ ದಟ್ ಎನರ್ಜಿ ದಿಸ್ ಎಲೆಕ್ಟ್ರಾನ್ ಎಜೆಕ್ಟೆಡ್ ಎಲೆಕ್ಟ್ರಾನ್ಸ್ ಮೂವ್ಸ್ ಫರ್ದರ್. ಹಂಗಾರೆ ಇನಿಷಿಯಲಿ ಸ್ವಲ್ಪ ಎನರ್ಜಿನ ಕನ್ಸ್ಯೂಮ್ ಮಾಡ್ಕೊಂಡಿರುತ್ತಲ್ಲ, ಅದಕ್ಕೆ ನಾವು ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ಇನ್ನು ಉಳಿದಿದ್ದ ಎನರ್ಜಿ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಹಂಗಾರೆ ವರ್ಕ್ ಫಂಕ್ಷನ್ ಫಾರ್ ಡಿಫ್ರೆಂಟ್ ಮೆಟಲ್ಸ್ ಈಸ್ ಡಿಫ್ರೆಂಟ್. ಓಕೆ, ಐರನ್ನಿಗೆ ಒಂಥರ ಫಿಕ್ಸ್ ಇರುತ್ತೆ, ಕಾಪರಿಗೆ ಒಂಥರ ಸಪ್ರೇಟ್ ಅದೊಂದು ವರ್ಕ್ ಫಂಕ್ಷನ್ ಇರುತ್ತೆ, ಗೋಲ್ಡಿಗೆ ಕೂಡ ಸಪ್ರೇಟಾಗಿ ಅದು ಫಿಕ್ಸ್ ಇರುತ್ತೆ. ಓಕೆ, ಅಂತಂದರೆ ವರ್ಕ್ ಫಂಕ್ಷನ್ ಈಸ್
ಕಾನ್ಸ್ಟೆಂಟ್ ಫಾರ್ ಡಿಫ್ರೆಂಟ್ ಮೆಟಲ್ಸ್. ಓಕೆ, ಡಿಫ್ರೆಂಟ್ ಮೆಟಲ್ಸಿಗೆ ಚೇಂಜ್ ಆಗ್ಬೋದು, ಬಟ್ ಪರ್ಟಿಕ್ಯುಲರ್ ಮೆಟಲ್ಗೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಅಂತಂದರೆ ಅಕಾರ್ಡಿಂಗ್ ಟು ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ ಇ ಅಂತಂದ್ರೆ ಏನು, ಎಚ್ ನ್ಯೂ ಅಂತಂದರೆ ಎನರ್ಜಿ ಅಸೋಸಿಯೇಟೆಡ್ ವಿತ್ ಫೋಟಾನ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಇ ಈಕ್ವಲ್ ಟು ಎಚ್ ನ್ಯೂ. ಸರಿನಾ? ದಿಸ್ ಈಸ್ ಈಕ್ವಲ್ ಟು ವರ್ಕ್ ಫಂಕ್ಷನ್ ಪ್ಲಸ್ ಕೈನೆಟಿಕ್ ಎನರ್ಜಿ. ಓಕೆ, ಅಂತಂದ್ರೆ ಎಚ್ ಅಂತಂದ್ರೆ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್, ನ್ಯೂ ಅಂತಂದ್ರೆ ಫ್ರೀಕ್ವೆನ್ಸಿ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಥವಾ ಲೈಟ್ ಪಾರ್ಟಿಕಲ್, ಫ್ರೀಕ್ವೆನ್ಸಿ ಆಫ್ ದಿ ಲೈಟ್ ಪಾರ್ಟಿಕಲ್. ಎಚ್ ಅಂತೂ ಕಾನ್ಸ್ಟೆಂಟ್, ಹಂಗಾರೆ ಕಾನ್ಸ್ಟೆಂಟ್ನ ಕೈ ಬಿಡ್ರಿ. ಹಂಗಾರೆ ವೇರಿಯೇಬಲ್ ಪಾರ್ಟ್ ಏನಿಲ್ಲ, ನ್ಯೂ ಅಷ್ಟೇ, ಅಂತಂದ್ರೆ ಫ್ರೀಕ್ವೆನ್ಸಿ ಆಫ್ ದಿ ಲೈಟ್ ಪಾರ್ಟಿಕಲ್ ಅಷ್ಟೇ ಇಲ್ಲಿ ಏನಾಗ್ತೈತಿ, ವೇರಿ ಆಗುತ್ತೆ. ಓಕೆ, ಹಂಗಾರೆ ಪೈ ಅನ್ನೋದು ಕೂಡ ಕಾನ್ಸ್ಟೆಂಟ್. ಓಕೆ, ಇದು ಕೂಡ ಕಾನ್ಸ್ಟೆಂಟ್ ಹಂಗಾರೆ ಫಾರ್ ಪರ್ಟಿಕ್ಯುಲರ್ ಮೆಟಲಿಗೆ. ಹಂಗಂತಂದರೆ ವೇರಿಯೇಬಲ್ ಪಾರ್ಟ್ ಇಲ್ಲಿ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಇಸ್ ದಿ ವೇರಿಯೇಬಲ್ ಪಾರ್ಟ್. ಹಂಗಾರೆ ಟೋಟಲ್ ಇಕ್ವೇಷನ್ ಒಳಗಡೆ ವೇರಿ ಆಗ್ತಕ್ಕಂಥ ಪಾರ್ಟ್ಗಳು ಯಾವ್ಯಾವು, ಒಂದು ಫ್ರೀಕ್ವೆನ್ಸಿ ಆಫ್ ದಿ ಇನ್ಸಿಡೆಂಟ್ ಫೋಟಾನ್ ಅಥವಾ ಲೈಟ್ ಪಾರ್ಟಿಕಲ್ ಬಿಟ್ರೆ ಕೈನೆಟಿಕ್ ಎನರ್ಜಿ. ಓಕೆ, ಹಂಗಂದ್ರೆ ಇದರ ಅರ್ಥ ಏನು, ದ ಫ್ರೀಕ್ವೆನ್ಸಿ ಆಫ್ ದಿ, ಓಕೆ, ಫ್ರೀಕ್ವೆನ್ಸಿ ಆಫ್ ದಿ ಇನ್ಸಿಡೆಂಟ್ ಲೈಟ್ ರೇಡಿಯೇಷನ್ ವಿಚ್ ಇಸ್ ಫಾಲಿಂಗ್ ಆನ್ ದಿ ಮೆಟಲ್ ಸರ್ಫೇಸ್, ದಿಸ್ ಪ್ರೊವೈಡ್ಸ್ ಆರ್ ದಿಸ್ incident photon, frequency of the incident photon decides the maximum kinetic energy of the ejected electron. ಅಂತಂದ್ರೆ ಈ ಫ್ರೀಕ್ವೆನ್ಸಿ ಜಾಸ್ತಿ ಆದಂಗೆ ಏನಾಗ್ತತಿ, ಫ್ರೀಕ್ವೆನ್ಸಿ ಆಫ್ ದಿ ಲೈಟ್ ಪಾರ್ಟಿಕಲ್ ಜಾಸ್ತಿ ಆದಂಗೆ ಈ ಎಜೆಕ್ಟೆಡ್ ಎಲೆಕ್ಟ್ರಾನ್ ಕಡೆ ಕೈನೆಟಿಕ್ ಎನರ್ಜಿ ಕೂಡ ಜಾಸ್ತಿ ಆಗ್ಕೊಂತ ಹೋಗ್ತತಿ. ಓಕೆ, ದಿಸ್ ಈಸ್ ದಿ ಕಾನ್ಸೆಪ್ಟ್ ಹಿಯರ್. ಓಕೆ, ಅಂತಂದ್ರೆ ಆನ್ಸರ್ ಏನಾಗ್ತದೆ, ಹಂಗಾರೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದಿ ಎಜೆಕ್ಟೆಡ್ ಎಲೆಕ್ಟ್ರಾನ್ ಡಿಪೆಂಡ್ಸ್ ಅಪಾನ್ ದಿ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟ್ ರೇಡಿಯೇಷನ್. ಓಕೆ, ಫ್ರೀಕ್ವೆನ್ಸಿ ಹೆಂಗೆ ಇನ್ಕ್ರೀಸ್ ಆಗುತ್ತಲ್ಲ, ಸೊ ಈ ಥರ ಎಚ್ ನ್ಯೂ ಈಕ್ವಲ್ ಟು ವರ್ಕ್ ಫಂಕ್ಷನ್ ಪ್ಲಸ್ ಕೈನೆಟಿಕ್ ಎನರ್ಜಿ. ಫ್ರೀಕ್ವೆನ್ಸಿ ಇಲ್ಲಿ ಹೆಂಗೆ ಇನ್ಕ್ರೀಸ್ ಆಗುತ್ತಾ ಹಂಗೆ ಕೈನೆಟಿಕ್ ಎನರ್ಜಿ ಕೂಡ ಎಜೆಕ್ಟೆಡ್ ಎಲೆಕ್ಟ್ರಾನ್ದ ಇನ್ಕ್ರೀಸ್ ಆಕ್ಕೊಂತ ಹೋಗುತ್ತೆ. ಓಕೆ, ಸೊ ಈಗ ಲೈಟ್ ರೇ ಕಡೆ ಫಾರ್ ಎಕ್ಸಾಂಪಲ್ ಬ್ಲೂ ಲೈಟ್ ಕಡೆ, ಓಕೆ, ಬ್ಲೂ ರೇಡಿಯೇಷನ್ ಕಡೆ ಏನಾಗುತ್ತೆ, ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇರುತ್ತೆ. ಹಂಗಾರೆ ಅದು ಮೆಟಲ್ ಸರ್ಫೇಸ್ ಮೇಲೆ ಬಿದ್ದ ತಕ್ಷಣ ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಗ್ತೈತಿ, ಒಂದು ಕೈನೆಟಿಕ್ ಎನರ್ಜಿ ಇಟ್ಕೊಂಡು ಮೂವ್ ಆಗುತ್ತೆ ಮುಂದೆ ಫರ್ದರ್ ಆಗಿ. ಅದೇ ಥರ ನಾವು ಎಕ್ಸ್ರೇಸ್ ಬಂದು ಮೆಟಲ್ ಸರ್ಫೇಸ್ ಮೇಲೆ ಬಿತ್ತು ಅಂತ ತಿಳ್ಕೊರಿ. ಓಕೆ, ಎಕ್ಸ್ರೇಸ್ ಕಡೆ ಫ್ರೀಕ್ವೆನ್ಸಿ ಬ್ಲೂ ರೇಸ್ಗಿಂತನೂ ಜಾಸ್ತಿ ಇರುತ್ತೆ. ಓಕೆ, ನಮ್ಮಲ್ಲಿ ಇಲ್ಲಿ ಯೂಸ್ ಮಾಡಿದ್ದು ನಾವು ಈಗ ಬ್ಲೂ ಲೈಟ್ ಅಂತ ತಿಳ್ಕೊರಿ. ಸರಿನಾ? ಹಂಗಾರೆ ಎಕ್ಸ್ರೇಸ್ ಕಡೆ ಬ್ಲೂ ರೇಸ್ಗಿಂತನೂ ಕೂಡ ಜಾಸ್ತಿ ಫ್ರೀಕ್ವೆನ್ಸಿ ಇರುತ್ತೆ. ಓಕೆ, ಅವಾಗ ಏನಾಗುತ್ತೆ, ಹಂಗಾರೆ ಈ ಎಜೆಕ್ಟೆಡ್ ಎಲೆಕ್ಟ್ರಾನ್ ಕಡೆ ಫ್ರೀಕ್ವೆನ್ಸಿ ಇದೆ ಎಕ್ಸ್ರೇಸ್ ಜಾಸ್ತಿ ಇರೋದ್ರಿಂದ ಇದ್ರ ಕೈನೆಟಿಕ್ ಎನರ್ಜಿ ಕೂಡ ಜಾಸ್ತಿನೇ ಆಗಿರುತ್ತೆ. ಹಾಗಾಗಿ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟ್ ರೇಡಿಯೇಷನ್ ವಿಚ್ ಡಿಸೈಡ್ಸ್ ದಿ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದಿ ಎಜೆಕ್ಟೆಡ್ ಎಲೆಕ್ಟ್ರಾನ್ಸ್. ಹ್ಯಾನ್ಸ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ. The next question is, when does photocurrent becomes zero? Photocurrent ಯಾವಾಗ ಝೀರೋ ಆಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಓಕೆ, ಆಪ್ಷನ್ ಎ, ವೆನ್ ಸಫಿಷಿಯೆಂಟ್ ನೆಗೆಟಿವ್ ಪೊಟೆನ್ಷಿಯಲ್ ಇಸ್ ಅಪ್ಲೈಡ್ ಟು ಆ್ಯನೋಡ್. ಆಪ್ಷನ್ ಬಿ, ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ಫೋಟಾನ್ ಬಿಕಮ್ಸ್ ಝೀರೋ. ಆಪ್ಷನ್ ಸಿ, ಬೋತ್ ಎ ಆ್ಯಂಡ್ ಬಿ. ಆಪ್ಷನ್ ಡಿ, ನನ್ ಆಫ್ ದಿ ಎಬೋ. ಸೊ ಇಲ್ಲಿ ನಾವು ಇದೊಂದು ವ್ಯಾಕ್ಯೂಮ್ ಟ್ಯೂಬ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಮೆಟಲ್ ಸರ್ಫೇಸ್, ಇಲ್ಲಿ ಆ್ಯನೋಡ್. ಓಕೆ, ಇದನ್ನು ನಾವು ಈ ಥರ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿರ್ತೀವಿ. ಸೊ ಮೆಟಲ್ ಸರ್ಫೇಸ್ ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ ಕನೆಕ್ಟೆಡ್ ಇರುತ್ತೆ. ಸೊ ಇದು ಆ್ಯನೋಡ್ ಅಥವಾ ಡಿಟೆಕ್ಟರ್ ಅಂತ ಕರಿತಾವಲ್ಲ, ಇದು ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿಗೆ ಕನೆಕ್ಟೆಡ್ ಇರುತ್ತೆ. ಯಾವಾಗ ಲೈಟ್ ರೇಡಿಯೇಷನ್ ಈ ಮೆಟಲ್ ಸರ್ಫೇಸ್ ಮೇಲೆ ಬೀಳ್ತಾವಲ್ಲ ಆವಾಗ ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಗ್ತಾವೆ. ಓಕೆ, ಹಂಗಂತಂದ್ರೆ ಈ ಫೋಟೋ ಕರೆಂಟ್ ಅಂತಂದರೆ ಈ ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಗಿದ್ವು ಈ ಕಡೆ ಅಟ್ರ್ಯಾಕ್ಟ್ ಆಗಿ ಸರ್ಕ್ಯೂಟ್ ಒಳಗಡೆ ಫ್ಲೋ ಆಗ್ತಾವೆ. ಅವಾಗ ನಮಗೆ ಕರೆಂಟ್ ಮೂವ್ ಆಗಿದ್ದು ಗೊತ್ತಾಗ್ತೈತಿ. ಅದು ನಾವು ಇಲ್ಲಿ ಒಂದು ಮೀಟ್ರ್ ಹಾಕಿರ್ತೇವೆ, ಆ ಮೀಟ್ರ್ ಮುಖಾಂತರ ಗೊತ್ತಾಗ್ತೈತಿ. ಓಕೆ, ಇಲ್ಲಿ ಫೋಟೋ ಕರೆಂಟ್ ಡೆವಲಪ್ ಆಗೈತಿ ಅಂತಂದು. ಸರಿನಾ? ಸೊ ಹಂಗಂತಂದರೆ ಈ ಫೋಟೋ ಕರೆಂಟ್ ಈ ಸರ್ಕ್ಯೂಟ್ ಒಳಗಡೆ ಎಲೆಕ್ಟ್ರಾನ್ಸ್ ಏನು ಫ್ಲೋ ಆಗತ್ತಾವಲ್ಲ ಇಲ್ಲಿ ಎಜೆಕ್ಟ್ ಆಗಿ ಬಂದು. ಓಕೆ, ಸೊ ಇದು ಝೀರೋ ಆಗಬೇಕಂತಂದ್ರೆ ಯಾವ ಕಂಡೀಷನ್ಸು ಅಂತ ಕೇಳಿದ ನಾವು ಅಷ್ಟೇ ಕ್ವಶನ್ಸ್, ಮತ್ತೇನಿಲ್ಲ. ಸರಿನಾ? ಹಂಗಂತಂದ್ರೆ ಈ ಎಜೆಕ್ಟೆಡ್ ಎಲೆಕ್ಟ್ರಾನ್ ಬಂದು ಈ ಆ್ಯನೋಡನ್ನು ಹಿಟ್ ಆಗೋದನ್ನು ತಡಿಬೇಕು ನಾವು. ಅಂದಾಗ ಏನಾಗ್ತೈತಿ, ಸರ್ಕ್ಯೂಟ್ ಒಳಗಡೆ ಕರೆಂಟ್ ಫ್ಲೋ ಆಗೋದು ನಿಲ್ತೈತಿ. ಓಕೆ, ಹಂಗಾರೆ ಈ ಎಜೆಕ್ಟೆಡ್ ಎಲೆಕ್ಟ್ರಾನ್ ಬಂದು ಈ ಆ್ಯನೋಡನ್ನು ತಲುಪೋದನ್ನು ಝೀರೋ ಮಾಡಬೇಕಾಯ್ತು ಅಂತಂದ್ರೆ ನಾವೇನು ಮಾಡಬೇಕು, ನಾವು ಈ ಬ್ಯಾಟ್ರಿ ಟರ್ಮಿನಲ್ನ, ಓಕೆ, ಸೊ ಈ ಬ್ಯಾಟ್ರಿ ಟರ್ಮಿನಲ್ ಇಲ್ಲ ಇದನ್ನು ರಿವರ್ಸ್ ಮಾಡಬೇಕಷ್ಟೆ. ಸೊ ನಾವು ಇಲ್ಲಿ ನೆಗೆಟಿವ್ ಹಾಕ್ತೀವಿ, ಇಲ್ಲೇ ಪೊಲ್ಯಾರಿಟೀಸ್ ಚೇಂಜ್ ಮಾಡ್ತೇವೆ ಅಷ್ಟೇ. ಈ ಕಡೆ ಪಾಸಿಟಿವ್ ಮಾಡ್ತೀವಿ, ಇಲ್ಲೇ ನೆಗೆಟಿವ್ ಮಾಡ್ತೇವೆ. ಅಂತಂದರೆ ಈ ಪ್ಲೇಟಿಗೆ ಡಿಟೆಕ್ಟರ್ಗೆ ನೆಗೆಟಿವ್ಲಿ ಚಾರ್ಜ್ ಮಾಡ್ತೇವೆ ಅಂತಂದ್ರೆ ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿನ ಈ ಡಿಟೆಕ್ಟರ್ ಕನೆಕ್ಟ್ ಮಾಡ್ತೀವಿ, ಮೆಟಲ್ ಸರ್ಫೇಸಿಗೆ ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿನ ಕನೆಕ್ಟ್ ಮಾಡ್ತೇವೆ. ಸೊ ಎಲೆಕ್ಟ್ರಾನ್ಸ್ ಕಡೆ ನೆಗೆಟಿವ್ ಚಾರ್ಜ್ ಇರ್ತೈತಿ. ಓಕೆ, ಅದೇ ಥರ ಈ ಡಿಟೆಕ್ಟರ್ ಕಡೆನೂ ಹಂಗಾರ
ಇಲ್ಲಿ ನೆಗೆಟಿವ್ ಇರೋದ್ರಿಂದ ಇದು ಕೂಡ ನೆಗೆಟಿವ್ಲಿ ಚಾರ್ಜಡ್ ಆಗ್ತೈತಿ. ಹಾಗಾದ್ರೆ ನೆಗೆಟಿವ್ ಚಾರ್ಜ್ ಎರಡು ರಿಪಲ್ ಆಗ್ತಾವೆ. ರಿಪಲ್ ಆಗಿ ಎಲೆಕ್ಟ್ರಾನ್ಸ್ ಏನಾಗ್ತಾವೆ, ಸೊ ಈ ಪ್ಲೇಟನ್ನ ರೀಚ್ ಆಗಂಗಿಲ್ಲ. ಸೊ ಹಿಂಗೆ ರಿಜೆಕ್ಟ್ ಆಗಿ ಮತ್ತು ವಾಪಸ್ ಹಿಂದ್ಗಡೆ ಹೋಗ್ತಾವೆ. ಓಕೆ, ಸೊ ಅವಾಗ ಏನಾಗ್ತೈತಿ, ಸರ್ಕ್ಯೂಟ್ ಒಳಗಡೆ ಎಲೆಕ್ಟ್ರಾನ್ಸ್ ಫ್ಲೋ ಆಗಂಗಿಲ್ಲ, ಹಾಗಾಗಿ ಸರ್ಕ್ಯೂಟ್ ಒಳಗಡೆ ಕರೆಂಟ್ ಫ್ಲೋ ಆಗಂಗಿಲ್ಲ. ಸೊ ದಟ್ ಈಸ್ ದ ರೀಸನ್ ಫೋಟೋ ಕರೆಂಟ್ ಬಿಕಮ್ಸ್ ಝೀರೋ. ಓಕೆ, ಅಂತಂದ್ರೆ ಆಪ್ಷನ್ ಎ, ವೆನ್ ಸಫಿಷಿಯೆಂಟ್ ನೆಗೆಟಿವ್ ಪೊಟೆನ್ಷಿಯಲ್ ಈಸ್ ಅಪ್ಲೈಡ್ ಟು ಆ್ಯನೋಡ್. This answer is correct. Okay, moving to the second option, intensity of incident photon becomes 0. Okay, next thing ಏನಪ್ಪ ಅಂತಂದ್ರೆ, ಸೊ ಇಲ್ಲೇನು ಫೋಟಾನ್ ಅಥವಾ ಈ ಇನ್ಸಿಡೆಂಟ್ ಫೋಟಾನ್ ಅಥವಾ ಈ ಲೈಟ್ ಪಾರ್ಟಿಕಲ್ಸ್ ಏನು ಬಂದು ಬೀಳ್ತಾ ಇದಾವಲ್ಲ ಮೆಟಲ್ ಸರ್ಫೇಸ್ ಮೇಲೆ. ಓಕೆ, ಸೊ ಇದು ಇಂಟೆನ್ಸಿಟಿನ 0 ಆಗಿಬಿಡ್ತು ಅಂತಂದ್ರೆ, ಓಕೆ, ಅಥವಾ ಈ ಲೈಟ್ ರೇಡಿಯೇಷನ್ನ ಬಂದು ಬೀಳ್ತಕ್ಕಂಥ ಲೈಟ್ ರೇಡಿಯೇಷನ್ ಪ್ರಮಾಣನ 0 ಆಗಿಬಿಡ್ತು ಅಂತಂದ್ರೆ, ಸೊ ಎಲೆಕ್ಟ್ರಾನ್ಸ್ ಎಲ್ಲಿಂದ ಎಜೆಕ್ಟ್ ಆಗ್ತೈತಿ. ಓಕೆ, ದೆರ್ ಇಸ್ ನೋ ಪಾಸಿಬಿಲಿಟಿ ಆಫ್ ಎಮಿಷನ್ ಆಫ್ ಫೋಟೋ ಎಲೆಕ್ಟ್ರಾನ್ಸ್. ಓಕೆ, ಹಂಗಂತಂದ್ರೆ ಆಪ್ಷನ್ ಬಿ ಕೂಡ ರೈಟ್ ಆನ್ಸರ್. ಅಂತಂದ್ರೆ ರೈಟ್ ಆನ್ಸರ್ ಏನು ನಮ್ದು ಹಂಗಾರೆ ಬೋತ್ ಎ ಆ್ಯಂಡ್ ಬಿ. ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. 9th question, which of the following statement is wrong about matter waves? Okay, so option A, its wavelength is inversely proportional to the velocity of the particle. Option B, wavelength can be infinite. Option C, wavelength depends upon mass of the particle. Option D, wavelength depends upon charge of the particle. Okay, ಹಂಗಾರೆ ಕರೆಕ್ಟ್ ಆನ್ಸರ್ ಹುಡ್ಕೋದಕ್ಕಿಂತ ಮುಂಚೆ ನಾವು ಮ್ಯಾಟರ್ ವೇವ್ಸ್ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಓಕೆ, ಮ್ಯಾಟರ್ ವೇವ್ಸ್ ಏನಪ್ಪ ಅಂತಂದ್ರೆ, ಮ್ಯಾಕ್ಸ್ ಪ್ಲ್ಯಾಂಕ್ ಬಂದ ಅವ ಏನು ಹೇಳ್ತಾನ ಅಂತಂದ್ರೆ, ಲೈಟ್ ವೇವ್ಸ್ ಏನಿದಾವಲ್ಲ ಅವು ಕೇವಲ ವೇವ್ಸ್ ಆಗಿ ಬಿಹೇವ್ ಆಗಂಗಿಲ್ಲ, ಅವು ಪಾರ್ಟಿಕಲ್ಸ್ ಆಗಿ ಕೂಡ ಬಿಹೇವ್ ಆಗ್ತಾವೆ. ಅವಕ್ಕೆ ಕ್ವಾಂಟಾ ಅಂತ ಕರೆದ, ದೇ ಆರ್ ನಥಿಂಗ್ ಬಟ್ ಫೋಟಾನ್ಸ್ ಅಂತಂದು ಹೇಳ್ದ. ಓಕೆ, ದೇ ಆರ್ ಕಂಟಿನ್ಯೂವಸ್ ಅಂತಂದು ಹೇಳ್ದ. ಸೊ ಹಂಗಂತಂದ್ರೆ ಅದರ ನೆಕ್ಸ್ಟ್ ಬಂದಿರತಕ್ಕಂಥ ಸೈಂಟಿಸ್ಟ್ ಡಿ ಬ್ರಾಗ್ಲಿ ಬಂದು ಏನು ಮಾಡ್ತಾನೆ ಹಂಗಂತಂದ್ರೆ, ಸೊ ವೇವ್ಸ್ ಪಾರ್ಟಿಕಲ್ ಆಗಿ ಬಿಹೇವ್ ಆಗೋದಾದ್ರೆ ಹಂಗಾರೆ ಪಾರ್ಟಿಕಲ್ಸ್ ಕೂಡ, ಓಕೆ, ಎವ್ರಿ ಮೂವಿಂಗ್ ಪಾರ್ಟಿಕಲ್ಸ್ ಕೂಡ ಹಂಗಾರೆ ವೇವ್ ಆಗಿ ಬಿಹೇವ್ ಆಗ್ಬೋದಲ್ಲ ಅಂತಂದು ಕ್ವಶನ್ ಮಾಡ್ತಾನೆ. ಓಕೆ, ಸೊ ಅಂತಂದ್ರೆ ಆಮೇಲೆ ಅದನ್ನು ಪ್ರೂಫ್ ಕೂಡ ಸಿಗುತ್ತೆ ನಮಗೆ. ಎಲ್ಲಿಂದ ಸಿಗುತ್ತೆ ಪ್ರೂಫ್ ಅಂತಂದ್ರೆ, ಇದಕ್ಕೆ ಪ್ರೂಫ್ ಡೇವಿಸನ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಅಂತಂದು. ಓಕೆ, ಡೇವಿಸನ್ ಜರ್ಮರ್ ಅಂತಕ್ಕಂಥ ಸೈಂಟಿಸ್ಟ್ಗಳು ಈ ಒಂದು ಮ್ಯಾಟರ್ ವೇವ್ಸ್ ರಿಲೇಟೆಡ್ ಕಾನ್ಸೆಪ್ಟಿಗೆ ಎಕ್ಸ್ಪೆರಿಮೆಂಟಲ್ಲಿ ಅದನ್ನು ಪ್ರೂವ್ ಮಾಡಿ ತೋರಿಸ್ತಾರೆ. ಅಂತಂದ್ರೆ ಎವ್ರಿ ಮೂವಿಂಗ್ ಪಾರ್ಟಿಕಲ್ಸ್ ದೇ ಆರ್ ಅಸೋಸಿಯೇಟೆಡ್ ವಿತ್ ವೇವ್ಸ್ ಅಂತಂದು. ಫಾರ್ ಎಕ್ಸಾಂಪಲ್, ಒಂದು ಕ್ರಿಕೆಟ್ ಬಾಲ್ ಈ ಥರ ಮೂವ್ ಆಗತೈತಿ ಅಂತಂದ್ರೆ ಅದ್ರ ಕಡೆ ವೇವ್ ನೇಚರ್ ಐತಿ ಅಂತಂದು ಹೇಳ್ತಾನೆ. ಓಕೆ, ಸೊ ಇದು ಮ್ಯಾಟರ್ ವೇವ್ಸ್ ಕಾನ್ಸೆಪ್ಟ್. ಏನಪ್ಪ ಅಂತಂದ್ರೆ ಎವ್ರಿ ಮೂವಿಂಗ್ ಪಾರ್ಟಿಕಲ್ಸ್ ದೇ ಆರ್ ಅಸೋಸಿಯೇಟೆಡ್ ವಿತ್ ವೇವ್ ನೇಚರ್ ಅಂತ ಅರ್ಥ. ಅಂತಂದ್ರೆ ಎಲ್ಲ ಪಾರ್ಟಿಕಲ್ಸ್ ಕೂಡ ಮೂವ್ ಆಗ್ತಿರ್ತಕ್ಕಂಥ ಎಲ್ಲ ಪಾರ್ಟಿಕಲ್ಸ್ ಅದ್ರ ಹತ್ರ ಒಂದು ಪರ್ಟಿಕ್ಯುಲರ್ ವೇವ್ ಇರುತ್ತೆ ಅಂತಂದು ಈ ಮ್ಯಾಟರ್ ವೇವ್ಸ್ ಕಾನ್ಸೆಪ್ಟ್ ಹೇಳ್ತಾ. ಅದಕ್ಕೆ ನಾವು ಡಿ ಬ್ರಾಗ್ಲಿ ವೇವ್ಸ್ ಅಂತ ಕೂಡ ಕರಿತೀವಿ. ಓಕೆನಾ, ಸೊ ಈ ಮ್ಯಾಟರ್ ವೇವ್ಸ್ ಕಾನ್ಸೆಪ್ಟ್ ಏನೈತಲ್ಲ, ವೇವ್ ಲೆಂತ್ ಆಫ್ ದಟ್ ಮೂವಿಂಗ್ ಪಾರ್ಟಿಕಲ್. ಫಾರ್ ಎಕ್ಸಾಂಪಲ್, ಒಂದು ಕ್ರಿಕೆಟ್ ಬಾಲ್ ಮೂವ್ ಆಗತ್ತೈತಪ್ಪ ಅಂತಂದ್ರೆ ಈ ಥರ, ಓಕೆ, ಈ ಥರ ಕ್ರಿಕೆಟ್ ಬಾಲ್ ಒಂದು ಮೂವ್ ಆಗ್ಲಾಗತ್ತೈತಿ ಅಂತಂದ್ರೆ, ಸೊ ಇದ್ರ ಹತ್ರ ವೇವ್ಸ್ ಇರುತ್ತೆ. ಹಂಗಾರೆ ಆ ವೇವ್ ಲೆಂತನ್ನು ಫೈಂಡ್ ಔಟ್ ಮಾಡಬೇಕಲ್ಲ, ಅದಕ್ಕೆ ಆ ಇಕ್ವೇಷನ್ ಏನು ಕೊಡ್ತಾರಪ್ಪ ಅಂತಂದ್ರೆ ಸೈಂಟಿಸ್ಟ್ಸ್, ಲ್ಯಾಂಬ್ಡಾ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಪಿ ಅಂತಂದ್ರೆ ಮೊಮೆಂಟಮ್ ಆಫ್ ದಿಸ್ ಕ್ರಿಕೆಟ್ ಬಾಲ್. ಓಕೆ, ಮೊಮೆಂಟಮ್ದ ಎಕ್ಸ್ಪ್ರೆಷನ್ ಏನು, ಮಾಸ್ ಟೈಮ್ಸ್ ವೆಲಾಸಿಟಿ. ಓಕೆ, ಎಚ್ ಅಂತಂದ್ರೆ ಪ್ಲ್ಯಾಂಕ್ಸ್ ಕಾನ್ಸ್ಟಂಟ್, ಎಮ್ ಅಂತಂದ್ರೆ ಮಾಸ್ ಆಫ್ ದಿಸ್ ಕ್ರಿಕೆಟ್ ಬಾಲ್, ವಿ ಅಂತಂದ್ರೆ ವೆಲಾಸಿಟಿ ಆಫ್ ದಿಸ್ ಕ್ರಿಕೆಟ್ ಬಾಲ್. ಓಕೆ, ಲ್ಯಾಂಬ್ಡಾ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಎಮ್ ವಿ. ಸೊ ಇದು ನಮ್ದು ಮ್ಯಾಟರ್ ವೇವ್ಸ್ದ ವೇವ್ ಲೆಂತ್ ಫೈಂಡ್ ಔಟ್ ಮಾಡೋಕೆ ಫಾರ್ಮುಲಾ. ಓಕೆ, ಹಂಗಂತಂದ್ರೆ ಈ ಇಕ್ವೇಷನ್ ಯೂಸ್ ಮಾಡಿಕೊಂಡು ನಾವು ಆಪ್ಷನ್ಸ್ ನೋಡ್ಕೊತ ಹೋಗೋಣ. ಓಕೆ, ಇಟ್ಸ್ ವೇವ್ ಲೆಂತ್ ಲ್ಯಾಂಬ್ಡಾ. ಓಕೆ, ಇಟ್ಸ್ ವೇವ್ ಲೆಂತ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ವೆಲಾಸಿಟಿ ಆಫ್ ದಿ ಪಾರ್ಟಿಕಲ್. ಓಕೆ, ಹಂಗಾರೆ ಇಲ್ಲೇ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಒಳಗೆ ಐತಿ. ಓಕೆ, ಹಂಗಾರೆ ಆಪ್ಷನ್ ಎ ಇಸ್ ಕರೆಕ್ಟ್. ಆಪ್ಷನ್ ಬಿ, ವೇವ್ ಲೆಂತ್ ಕ್ಯಾನ್ ಬಿ ಇನ್ಫೈನೈಟ್. ಓಕೆ, ಯಾವಾಗ ಇನ್ಫೈನೈಟ್ ಆಗ್ತದೆ ಹಂಗಾರೆ ವೇವ್ ಲೆಂತ್ ಮಾಸ್ ಈಕ್ವಲ್ ಟು 0 ಆಗಬೇಕು. ಓಕೆ, ಮಾಸ್ ಈಕ್ವಲ್ ಟು 0 ಆಯ್ತು ಅಂತಂದ್ರೆ ಅದು ನಮ್ದು ಕೇಸ್ ವ್ಯಾಲಿಡ್ ಅಲ್ಲ. ಬಟ್ ಪಾಸಿಬಿಲಿಟಿ ಏನು, ವೆಲಾಸಿಟಿ ಬಿಕಮ್ಸ್ 0 ಅಂತಂದ್ರೆ ಪಾರ್ಟಿಕಲ್ ಈಸ್ ಎಟ್ ರೆಸ್ಟ್. ಓಕೆ, ಹಂಗಾರೆ ವಿ ಈಕ್ವಲ್ ಟು 0 ಆಯ್ತು ಅಂತಂದ್ರೆ ಈ ಟೋಟಲ್ ಕ್ವಾಂಟಿಟಿ ಏನಾಗ್ತತಿ, ಇನ್ಫೈನೈಟ್ ಆಗ್ತತಿ. ಹಂಗಾರೆ ವೇವ್ ಲೆಂತ್ ಕ್ಯಾನ್ ಬಿ ಇನ್ಫೈನೈಟ್. ಓಕೆ, ದಿಸ್ ಈಸ್ ಆಲ್ಸೋ ಟ್ರೂ. ಓಕೆ, ನೆಕ್ಸ್ಟ್ ಆಪ್ಷನ್ ಸಿ, ವೇವ್ ಲೆಂತ್ ಡಿಪೆಂಡ್ಸ್ ಅಪಾನ್ ಮಾಸ್ ಆಫ್ ದಿ ಪಾರ್ಟಿಕಲ್. ಓಕೆ, ಹಂಗಾರೆ ಇಲ್ಲೆಲ್ಲಾದ್ರೂ ಮಾಸ್ ಐತಿ ಈ ಎಕ್ಸ್ಪ್ರೆಷನ್ ಒಳಗಡೆ. ಎಸ್, ಮಾಸ್ ಇಸ್ ದೇರ್, ಎಮ್. ಓಕೆ, ಅಂತಂದ್ರೆ ಈ ಲ್ಯಾಂಬ್ಡಾ ವೇವ್ ಲೆಂತ್ ಆಫ್ ದಿ ಮೂವಿಂಗ್ ಪಾರ್ಟಿಕಲ್ ಈಸ್ ಆಲ್ಸೋ ಡಿಪೆಂಡಿಂಗ್ ಅಪಾನ್ ಮಾಸ್ ಆಫ್ ದಿ ಪಾರ್ಟಿಕಲ್. ಓಕೆ, ಆಪ್ಷನ್ ಸಿ ಈಸ್ ಆಲ್ಸೋ ರೈಟ್. ಓಕೆ, ಆಪ್ಷನ್ ಡಿ, ವೇವ್ ಲೆಂತ್ ಡಿಪೆಂಡ್ಸ್ ಅಪಾನ್ ಚಾರ್ಜ್ ಆಫ್ ದಿ ಪಾರ್ಟಿಕಲ್. ಓಕೆ, ಸೊ ಲ್ಯಾಂಬ್ಡಾ ಈಕ್ವಲ್ ಟು ಎಚ್ ಬೈ ಎಮ್ ವಿ ಟರ್ಮ್ ಒಳಗಡೆ ನಮ್ಗೆ ಇಲ್ಲೆಲ್ಲಾದ್ರೂ ಚಾರ್ಜ್ ಕಂಡು ಬರತೈತಿ? ನೋ,
ಚಾರ್ಜ್ ಎಲ್ಲೂ ಕೊಂಡು ಬರತ್ತಿಲ್ಲ. ಹಾಗಾಗಿ ಆಪ್ಷನ್ ಡಿ ಈಸ್ ದಿ ರಾಂಗ್ ಆನ್ಸರ್. ಓಕೆ, ಸೊ ನಮಗೆ ಕ್ವಶನ್ ಒಳಗಡೆ ಏನು ಕೇಳಿದಾರ ಅಂತಂದ್ರೆ ಫೈಂಡ್ ಔಟ್ ದಿ ರಾಂಗ್ ಸ್ಟೇಟ್ಮೆಂಟ್ ಅಬೌಟ್ ಮ್ಯಾಟರ್ ವೇವ್ಸ್ ಅಂತ ಕೇಳಿದಾರ. ರಾಂಗ್ ಸ್ಟೇಟ್ಮೆಂಟ್ ಯಾವುದಿಲ್ಲ ಹಂಗಂತಂದ್ರೆ ಆಪ್ಷನ್ ಡಿ. ಹಂಗೆ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಡಿ, ಬಿಕಾಸ್ ಇಟ್ ಈಸ್ ದಿ ರಾಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ ಮ್ಯಾಟರ್ ವೇವ್ಸ್. Next question is, as frequency of incident light increases, okay, frequency of incident light increases, then work function of a metal. Option A increases, option B first increases then decreases, option C remains constant, option D decreases. Okay, right answer ಯಾವ್ದು ಹಂಗಾರೆ? ರಿಮೇನ್ಸ್ ಕಾನ್ಸ್ಟೆಂಟ್. ಯಾಕಂತಂದ್ರೆ ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ಅಕಾರ್ಡಿಂಗ್ ಟು ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ E = π ಪ್ಲಸ್ ಕೈನೆಟಿಕ್ ಎನರ್ಜಿ ಅಂತಂದ್ರೆ ವರ್ಕ್ ಫಂಕ್ಷನ್ ಪ್ಲಸ್ ಕೈನೆಟಿಕ್ ಎನರ್ಜಿ ಅಂತಂದ್ರೆ. ಸೊ ಇಲ್ಲಿ ಹಂಗಾರೆ ನಮ್ಮದು ಎನರ್ಜಿ ಆಫ್ ದಿ ಇನ್ಸಿಡೆಂಟ್ ಫೋಟಾನ್ ಅಥವಾ ಫ್ರೀಕ್ವೆನ್ಸಿ ಆಫ್ ದಿ ಇನ್ಸಿಡೆಂಟ್ ಫೋಟಾನ್ ಇನ್ಕ್ರೀಸ್ ಆದಂಗೆ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಬಟ್ ಈ ವರ್ಕ್ ಫಂಕ್ಷನ್ ಏನೈತಲ್ಲ, ಫಾರ್ ಅ ಮೆಟಲ್ ಇಟ್ ಈಸ್ ಫಿಕ್ಸ್. ಓಕೆ, ಇಟ್ ಈಸ್ ಕಾನ್ಸ್ಟೆಂಟ್ ಫಾರ್ ಅ ಪರ್ಟಿಕ್ಯುಲರ್ ಮೆಟಲ್. ಐರನ್ನಿಗೂ ಕೂಡ ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುತ್ತೆ, ಗೋಲ್ಡಿಗೂ ಕೂಡ ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುತ್ತೆ. ಬಟ್ ಇಟ್ ವೇರೀಸ್ ಫ್ರಮ್ ಮೆಟಲ್ ಟು ಮೆಟಲ್. ಒಂದು ಮೆಟಲ್ಗೆ ಬಿಟ್ಟರೆ ಇನ್ನೊಂದು ಮೆಟಲ್ಗೆ ವೇರಿ ಆಗ್ಬೋದು, ಬಟ್ ಪರ್ಟಿಕ್ಯುಲರ್ ಮೆಟಲ್ಗೆ ಇದು ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಹಾಗಾಗಿ ಇಟ್ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ಫ್ರೀಕ್ವೆನ್ಸಿ ಆಫ್ ದಿ ಇನ್ಸಿಡೆಂಟ್ ಲೈಟ್. ಓಕೆ, ಇದು ಯಾವಾಗಲೂ ಕೂಡ ಫಿಕ್ಸ್ ಆಗೇ ಇರುತ್ತೆ. ಬಟ್ ಇದಕ್ಕೆ ಮಿನಿಮಮ್ ಸಫಿಷಿಯೆಂಟ್ ಎನರ್ಜಿ ಅಂತೂ ಬೇಕೇ ಬೇಕು. ಓಕೆ, ಸೊ ಅಂತಂದ್ರೆ ಬಿಲೋ ದಟ್ ಎನರ್ಜಿ ದಿಸ್ ವರ್ಕ್ ಫಂಕ್ಷನ್ ಕೆನಾಟ್ ಬಿ ಅಚೀವ್ಡ್. ಓಕೆ, ಮಿನಿಮಮ್ ಎನರ್ಜಿ ಕೊಟ್ಟಾಗಷ್ಟೇ ಎಲೆಕ್ಟ್ರಾನ್ಸ್ ಆ ಎನರ್ಜಿನ ಯೂಸ್ ಮಾಡಿಕೊಂಡು, ಅಂದರೆ ಆ್ಯಸ್ ಅ ವರ್ಕ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಮೆಟಲ್ ಸರ್ಫೇಸ್ ಬಿಟ್ಟು ಹೊರಗಡೆ ಬರುತ್ತೆ. ಓಕೆ, ದಿಸ್ ಮಿನಿಮಮ್ ಎನರ್ಜಿ ಇಸ್ ನೋನ್ ಆ್ಯಸ್ ವರ್ಕ್ ಫಂಕ್ಷನ್ ಆ್ಯಂಡ್ ದಿಸ್ ಈಸ್ ಕಾನ್ಸ್ಟೆಂಟ್ ಫಾರ್ ಪರ್ಟಿಕ್ಯುಲರ್ ಮೆಟಲ್ಸ್. ಹಾಗಾಗಿ ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ರಿಮೇನ್ಸ್ ಕಾನ್ಸ್ಟೆಂಟ್ ಫಾರ್ ಪರ್ಟಿಕ್ಯುಲರ್ ಮೆಟಲ್ಸ್. ಓಕೆನಾ? ಓಕೆ, ಇಟ್ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ದಿ ಫ್ರೀಕ್ವೆನ್ಸಿ ಆಫ್ ದಿ ಇನ್ಸಿಡೆಂಟ್ ಲೈಟ್. ಬಟ್ ಮಿನಿಮಮ್ ಎನರ್ಜಿ ಅಂತೂ ಬೇಕೇ ಬೇಕು. ಸರಿನಾ? ಅಂದರೆ ಅದು ಫಿಕ್ಸ್ ಅದ. ಫಾರ್ ಎಕ್ಸಾಂಪಲ್ ಐರನ್ಗೆ 4.5 ಎಲೆಕ್ಟ್ರಾನ್ ವೋಲ್ಟ್ಸ್ ಅಂತಂದ್ರೆ 4.5 ಎಲೆಕ್ಟ್ರಾನ್ಸ್ ವೋಲ್ಟ್ಸ್ ಇಲ್ಲಿ ನಾವು ಕೊಡಲೇಬೇಕು. ಈ ಲೈಟ್ ಎನರ್ಜಿ ಕಡೆ ಮಿನಿಮಮ್ 4.5 ಎಲೆಕ್ಟ್ರಾನ್ಸ್ ವೋಲ್ಟ್ಸ್ ಇರಲೇಬೇಕು. ಅಂದಾಗಷ್ಟೇ ಏನಾಗ್ತತಿ, ಈ ಎಲೆಕ್ಟ್ರಾನ್ ತನ್ನ ಜಾಗ ಬಿಟ್ಟು ಹೊರಗಡೆ ಬರುತ್ತೆ. ಓಕೆ, ಹಂಗಾರೆ 4.5 ಎಲೆಕ್ಟ್ರಾನ್ಸ್ಗಿಂತ ಜಾಸ್ತಿ ಎನರ್ಜಿ ಕೊಟ್ವಿ ಅಂದರೆ ಏನಾಗ್ತತಿ, ಆವಾಗ ಅದರೊಳಗಡೆ 4.5 ಎಲೆಕ್ಟ್ರಾನ್ ವೋಲ್ಟ್ಸ್ ಅಷ್ಟು ಎನರ್ಜಿ ಈ ಎಲೆಕ್ಟ್ರಾನ್ಸ್ ಹೊರಗಡೆ ಬರಲಿಕ್ಕೆ ಯೂಸ್ ಮಾಡ್ಕೊಳ್ತಾ, ಉಳಿದಿದ್ದು ಮಿಕ್ಕಿದ್ದ ಎನರ್ಜಿ ಎಲ್ಲ ಏನಾಗುತ್ತೆ, ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇದನ್ನ ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೀನಿ. ಓಕೆ, ಹಂಗಾರೆ ವರ್ಕ್ ಫಂಕ್ಷನ್ ಫಾರ್ ಅ ಪರ್ಟಿಕ್ಯುಲರ್ ಮೆಟಲ್ ಈಸ್ ಕಾನ್ಸ್ಟೆಂಟ್. ಓಕೆ, ಸೊ ವಿ ಆರ್ ಬ್ರಿಂಗಿಂಗ್ an end here. We will bring more such videos. Okay, we will bring more such videos. For that you have to subscribe our channel and like the video and share the video as much as possible and make the use of our videos. Thank you.